ಓಂ ಶಾಂತಿ. 21 ಜೂನ್ 2026 ಪ್ರಾತಃ ಮುರಳಿ. ಅವ್ಯಕ್ತ ಬಾಪ್ತಾದ. ರಿವೈಸ್ ಡೇಟ್ 15/11/2010. ಇವತ್ತು 21/6 ಅಂದರೆ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನ ಇವತ್ತು. ವಿಶ್ವ ಸಂಗೀತ ದಿನನೂ ಇವತ್ತೇ. ಫಾದರ್ಸ್ ಡೇನು, ತಂದೆಯಂದಿರ ದಿನನೂ ಇವತ್ತೇ. ಇದು ವಿಶೇಷವಾದ ದಿನ. ಜೊತೆಗೆ 3rd ಸಂಡೇ ಕೂಡ ಇವತ್ತು. ಬಾಬುರ ಮಧುರ ಮಹಾವಾಕ್ಯ ಕೇಳೋಣ. स्वपरिवर्तन की गति को तीव्र कर संस्कार स्वभाव के समाप्ति का समारोह मनाओ. हर संकल्प, बोल और कर्म में ब्रह्मा बाप को ಕಾಪಿ ಕರ್. ಸ್ವಪರಿವರ್ತನೆಯ ವೇಗವನ್ನು ತೀವ್ರಗೊಳಿಸಿ ಸಂಸ್ಕಾರ ಸ್ವಭಾವದ ಸಮಾಪ್ತಿ ಸಮಾರೋಹ ಮಾಡಿ. ಹಳೆ ಸ್ವಭಾವ ಸಂಸ್ಕಾರದ ಸಮಾಪ್ತಿ ಸಮಾರೋಹ ಮಾಡಿ ಪ್ರತಿ ಸಂಕಲ್ಪ, ಮಾತು ಹಾಗೂ ಕರ್ಮದಲ್ಲಿ ಬ್ರಹ್ಮ ತಂದೆಯನ್ನೇ ಕಾಪಿ ಮಾಡಿ. आज बाप दादा सभी के मस्तक पर 3 भाग्य की चमकती हुई निशानियां देख रहे हैं. ಇಂದು ಬಾಪ್ ದಾದಾ ಎಲ್ಲರ ಮಸ್ತಕದಲ್ಲಿ 3 ಭಾಗ್ಯದ ಹೊಳಿತಾ ಇರತಕ್ಕಂತಹ ಚಿಹ್ನೆಗಳನ್ನ ನೋಡ್ತಾ ಇದ್ದಾರೆ. एक है बाप द्वारा पालना का भाग्य, दूसरा है शिक्षक रूप में शिक्षा का भाग्य, तीसरा है सद्गुरु द्वारा वरदानों का भाग्ಯ. 3 ಭಾಗ್ಯದ ಹೊಳಿತಾ ಇರತಕ್ಕಂತ ಚಿಹ್ನೆಗಳು. ಒಂದು ತಂದೆಯ ಪಾಲನೆಯ ಭಾಗ್ಯ, ಎರಡನೇದು ಶಿಕ್ಷಕನ ರೂಪದಲ್ಲಿ ಶಿಕ್ಷಣದ ಭಾಗ್ಯ, ಮೂರನೇದು ಸದ್ಗುರುವಿಂದ ವರದಾನಗಳ ಭಾಗ್ಯ. 3 ಭಾಗ್ಯ ಹೊಳಿತಾ ಇರೋದನ್ನ ಬಾಬೋರ್ ನೋಡ್ತಾ ಇದ್ದಾರೆ. हर एक का मस्तक 3 भाग्य से चमक रहा है. ಪ್ರತಿಯೊಬ್ಬರ ಮಸ್ತಕ 3 ಭಾಗ್ಯದಿಂದ ಹೊಳಿತಾ ಇದೆ. ऐसा भाग्य और कोई के मस्तक में चमकता हुआ दिखाई नहीं देता है. ಇಂತಹ ಭಾಗ್ಯ ಇನ್ಯಾರ ಮಸ್ತಕದಲ್ಲೂ ಹೊಳಿತಾ ಇರೋದು ಕಾಣೋದಿಲ್ಲ. लेकिन आप सबका मस्तक भाग्य से चमक रहा है. ಕೇವಲ ನಿಮ್ಮೆಲ್ಲರ ಭಾಗ್ಯ ಮಾತ್ರ ಮಸ್ತಕದಲ್ಲಿ ಹೊಳಿತಾ ಇರೋದು ಕಾಣಿಸ್ತಾ ಇದೆ. ಆಪ್ ಸಭಿ ಭಿ ಅಪ್ನೆ ಭಾಗ್ಯ ಕೋ ದೇಖ್ ರಹೆ ಹೋ ನಾ. ನೀವೆಲ್ಲರೂ ಕೂಡ ನಿಮ್ಮ ಭಾಗ್ಯವನ್ನ ನೋಡ್ತಾ ಇದ್ದೀರಿ ಅಲ್ವಾ. ಬಾಪ್ ದಾದಾನೆ ದೇಖಾ ಭಾಗ್ಯ ತೋ ಸಬ್ಕೋ ಮಿಲಾ ಹೈ, ಲೇಕಿನ್ ಭಾಗ್ಯ ಕಿ ಚಮಕ್ ಸಭಿ ಕಿ ಏಕ್ ಜೈಸಾ ನಹೀ ಹೈ. ಬಾಪ್ ದಾದವ್ರು ನೋಡ್ತಾರೆ, ಭಾಗ್ಯ ಎಲ್ಲರಿಗೂ ಸಿಕ್ಕಿದೆ, ಆದ್ರೆ ಭಾಗ್ಯದ ಹೊಳಪು ಎಲ್ಲರದು ಒಂದೇ ತರ ಇಲ್ಲ. कोई की चमक बहुत तेज है, कोई की चमक थोड़ी कम दिखाई देती है. ಕೆಲವರ ಹೊಳಪು ತುಂಬಾ ತೀಕ್ಷ್ಣವಾಗಿದೆ, ಪ್ರಭೆಯಾಗಿದೆ. ಕೆಲವರ ಹೊಳಪು ಸ್ವಲ್ಪ ಕಮ್ಮಿ ಕಾಣಿಸುತ್ತೆ. वैसे बाप दादा ने सभी को एक साथ एक जैसा ही भाग्य दिया है. ಹಾಗೆ ನೋಡಿದ್ರೆ ಬಾಪ್ ದಾದವರು ಎಲ್ಲರಿಗೂ ಒಟ್ಟಿಗೆ ಒಂದೇ ರೀತಿಯ ಭಾಗ್ಯ ಕೊಟ್ಟಿದ್ದಾರೆ. ವಿದ್ಯೆನೂ ಎಲ್ಲರಿಗೂ ಒಂದೇ ತರ ಓದಿಸ್ತಾರೆ, ಪಾಲನೆನೂ ಎಲ್ಲರಿಗೂ ಒಂದೇ ತರ, ವರದಾನನೂ ಎಲ್ಲರಿಗೂ ಒಂದೇ ರೀತಿ ಕೊಟ್ಟಿದ್ದಾರೆ. ಆದಿ ರತನ್ ವ ಪೀಛೆ ಆನೆ ವಾಲೆ ಸಭಿ ಕೋ ಏಕ್ ಹಿ ಮುರಳಿ ದ್ವಾರ ಪಾಲನಾ ಮಿಲ್ತಿ ಹೈ. ಆದಿ ರತ್ನಗಳಿರ್ಬೋದು ಅಥವಾ ಲೇಟ್ ಆಗಿ ಬಂದಿರೋರು ಇರ್ಬೋದು, ಎಲ್ಲರಿಗೂ ಒಂದೇ ಮುರಳಿಯಿಂದ ಪಾಲನೆ ಸಿಗುತ್ತೆ, ಒಂದೇ ಶಿಕ್ಷಣ ಸಿಗುತ್ತೆ, ವರದಾನನೂ ಒಂದೇ ರೀತಿ ಎಲ್ಲರಿಗೂ ಸಿಗುತ್ತೆ. ಆದಿ ರತ್ನೋं की मुरली अलग नहीं होती, एक ही होती है. ನೋಡಿ, ವಿಶ್ವದಾದ್ಯಂತನೂ 1 ವಾರ ಕೋರ್ಸ್ ಕೇಳಿರೋ ಮಕ್ಕಳಿಂದ ಹಿಡಿದು ಆದಿ ರತ್ನಗಳಿಂದ ಹಿಡಿದು ಎಲ್ಲರಿಗೂ ಒಂದೇ ಮುರಳಿ. ಲೇಕಿನ್ ನಂಬರ್ ವಾರ್ ಚಮಕ್ತಾ ಹುವಾ ಭಾಗ್ಯ ದಿಖಾಯಿ ದೇ ರಹಾ ಹೈ. ಆದ್ರೆ ಭಾಗ್ಯದ ಹೊಳಪು ನಂಬರ್ ವಾರ್ ಕಾಣಿಸ್ತಾ ಇದೆ. ಬಾಪ್ ಕೆ ಪ್ಯಾರ್ ಕಿ ಪಾಲನಾ ಸಭಿ ಕೋ ಏಕ್ ಜೈಸಾ ಮಿಲ್ ರಹಿ ಹೈ. ಬಾಬುರ ಪ್ರೀತಿಯ ಪಾಲನೆ ಎಲ್ಲರಿಗೂ ಒಂದೇ ರೀತಿ ಸಿಗ್ತಾ ಇದೆ.
हर एक के मुख से यही निकलता मेरा बाबा, चाहे आगे आने वाले चाहे पीछे आने वाले, लेकिन हर एक अपने अधिकार से कहते मेरा बाबा. ಪ್ರತಿಯೊಬ್ಬರ ಬಾಯಿಂದನೂ ಬರುತ್ತೆ ನನ್ನ ಬಾಬಾ. ಅವರು ಮೊದಲು ಬಂದಿರೋರು ಇರ್ಬೋದು, ಲೇಟಾಗಿ ಬಂದಿರೋರು ಇರ್ಬೋದು, ಆದ್ರೆ ಪ್ರತಿಯೊಬ್ಬರು ತನ್ನ ಅಧಿಕಾರದಿಂದ ಹೇಳ್ತೀರಿ ನನ್ನ ಬಾಬಾ. किसी से भी पूछो बाप से प्यार मिला है तो फलक से कहते मेरे को बाप का प्यार सबसे ज्यादा मिलता है. ನೀವು ಯಾರನ್ನಾದ್ರೂ ಬಾಬೋರ್ ಮಕ್ಕಳನ್ನ ಕೇಳಿ ನಿಮ್ಗೆ ಬಾಬೋರ ಪ್ರೀತಿ ಸಿಕ್ಕಿದೆಯಾ? ಸೊ ಇನ್ನೂ ನಶೆಯಿಂದ ಖುಷಿಯಿಂದ ಹೇಳ್ತಾರೆ ಬಾಬೋರ್ ಪ್ರೀತಿ ಎಲ್ಲರಿಗಿಂತ ಜಾಸ್ತಿ ನನಗೆ ಸಿಕ್ಕಿರೋದು. ये मेरा बाबा दिल से कहने वाले क्या फलक से कहते हैं कि मेरा प्यार सबसे ज्यादा है. ನನ್ನ ಬಾಬಾ ಅಂತ ಹೃದಯದಿಂದ ಹೇಳ್ತೀರಿ ಅಂದ್ರೆ ನಶೆಯಿಂದ ಈ ತರ ಹೇಳ್ತೀರಾ? ಮೇರಾ ಪ್ಯಾರ್ ಸಬ್ಸೆ ಜಾದಾ ಹೈ. ನನಗೂ ಬಾಬೋರ್ ಮೇಲೆ ಎಲ್ಲರಿಗಿಂತ ಜಾಸ್ತಿ ಪ್ರೀತಿ ಇದೆ. ಬಾಬಾ ಕಾ ಪ್ಯಾರ್ ಪೆಹಲೆ ಮೇರೆ ಸೆ ಹೈ ಕ್ಯೋಂಕಿ ಪ್ಯಾರ್ ಹಿ ಬಾಪ್ ಕಿ ಪಾಲನಾ ಹೈ. ಬಾಬೋರ್ ಪ್ರೀತಿ ಮೊದಲು ನನ್ನ ಜೊತೆ ಇದೆ, ಏಕೆಂದ್ರೆ ಪ್ರೀತಿ ಬಾಬೋರ ಪಾಲನೆ ನನಗೆ ಸಿಕ್ಕಿರೋದು. ಪ್ಯಾರ್ ಹಿ ಬಾಪ್ ಕಿ ಪಾಲನಾ ಹೈ. ಬಾಬೋರ್ ಪಾಲನೆ ಹೆಂಗ್ ಮಾಡ್ತಾರೆ? ಪ್ರೀತಿನೇ ಪಾಲನೆ. ಇಸ್ ಮೇರಾ ಬಾಬಾ ಮಾನ್ನೆ ಸೆ ಆ ಬಾಬಾ ಕೆ ಬನ್ ಗಯೆ और ಬಾಪ್ ಆಪ್ಕಾ ಬನ್ ಗಯಾ. ಯಾವಾಗ ನನ್ನ ಬಾಬಾ ಅಂತ ಹೇಳಿದ್ರೋ ಆವಾಗ ನೀವು ಬಾಬೋರ್ ಮಕ್ಕಳಾದ್ರಿ, ಬಾಬೋರು ನಿಮ್ಮವರಾದ್ರು. आज आप सभी आए हो प्यार के प्लेन में आए हो ना. ಇವತ್ ನೀವೆಲ್ಲರೂ ಬಂದಿದ್ದೀರಿ ಬಾಬೋರ್ ಹತ್ರ, ಪ್ರೀತಿಯ ವಿಮಾನದಲ್ಲಿ ಬಂದಿದ್ದೀರಿ ಅಲ್ವಾ? ಪ್ಯಾರ್ನೆ ಕೀಂಚ್ ಕೆ ಸಭಿ ಕೋ ಯಹಾ ಲಾಯಾ ಹೈ. ಪ್ರೀತಿನೇ ನಿಮ್ಮನ್ನ ಸೆಳೆದು ಇಲ್ಲಿಗೆ ಕರ್ಕೊಂಬಂದಿದೆ. ಸಭಿ ಪ್ಯಾರ್ ಸೆ ಆರಾಮ್ ಸೆ ಪਹੁಂಚ್ ಗಯೆ. ಎಲ್ರೂ ಪ್ರೀತಿಯಿಂದ ಆರಾಮಾಗಿ ತಲುಪಿದಿರಿ ಅಲ್ವಾ? ये परमात्मा प्यार सिर्फ अभी संगम पर प्राप्त होता है. ಈ ಪರಮಾತ್ಮ ಪ್ರೀತಿ ಕೇವಲ ಈಗ ಸಂಗಮ್ ಯುಗದಲ್ಲಿ ಮಾತ್ರ ಪ್ರಾಪ್ತಿಯಾಗತ್ತೆ. ಭವಿಷ್ಯದಲ್ಲಿ ದೇವಾತ್ಮಗಳ ಪ್ರೀತಿ ಪ್ರಾಪ್ತಿಯಾಗತ್ತೆ. ಆದ್ರೆ ಪರಮಾತ್ಮ ಪ್ರೀತಿ ಈ ಒಂದೇ ಜನ್ಮದಲ್ಲಿ ಪ್ರಾಪ್ತಿಯಾಗೋದು. तो बाप दादा भी ऐसे पात्र आत्माओं को देख क्या कहते हैं, वाह बच्चे वाह. ಬಾಪ್ ದಾದವರು ಇಂತಹ ಪ್ರಭು ಪ್ರೀತಿಗೆ ಪಾತ್ರ ಆತ್ಮಗಳನ್ನ ನೋಡಿ ಏನ್ ಹೇಳ್ತಾರೆ? ವಾಹ್ ಮಕ್ಕಳೇ ವಾಹ್, ನೀವು ಕೋಟಿಯಲ್ಲಿ ಕೆಲವರು ಪಾತ್ರರಾಗಿದ್ದೀರಿ. ಅವ್ರ ಹರ್ ಕಲ್ಪ ಆಪ್ ಹಿ ಪಾತ್ರ ಬನೆಂಗೆ. ಈ ಕಲ್ಪ ಮುಗೀತು, ಮುಂದಿನ ಕಲ್ಪಕ್ಕೆ ಬೇರೆಯವ್ರಿಗೆ ಸಿಗುತ್ತೇನೋ? ಇಲ್ಲ, ಪ್ರತಿ ಕಲ್ಪದಲ್ಲೂ ನೀವೇ ಪಾತ್ರರಾಗ್ತೀರಿ, ಗ್ಯಾರಂಟಿ ಇದು. ನೋಡಿ, ಜಗತ್ತಲ್ಲಿ ಮನುಷ್ಯನಿಗೆ ಯಾವುದೇ ಪದವಿ ಸ್ಥಾನ ಈಗ ಸಿಕ್ಕಿದೆ, ಮುಂದಕ್ಕೆ ಸಿಗುತ್ತೋ ಇಲ್ವೋ, ಕಳ್ಕೊಳ್ತೀನೋ ಪಡ್ಕೊಳ್ತೀನೋ, ಎಷ್ಟೊಂದು ಗೊಂದಲ ಇರುತ್ತೆ. ಹಂಗಿಲ್ವೇ ಇಲ್ಲ, ಕಲ್ಪ ಕಲ್ಪನೂ ನೀವೇ ಪಾತ್ರರು. ಅಸಾ ನಶಾ ಚಲ್ತೆ ಫಿರ್ತೆ ರೆಹತಾ ಹೇನಾ. ಈ ತರ ನಶೆ ನಿಮಗೆ ನಡೀತಾ ಓಡಾಡ್ತಾನೂ ಇರುತ್ತಲ್ವಾ? ಆಪ್ಕಿ ದಿಲ್ ಬಿ ಎ ಗೀತ್ ಗಾತಿ ಹೇ ವಾಹ ಮೇರಾ ಭಾಗ್ಯ. ನಿಮ್ಮ ಹೃದಯನೂ ಈ ಹಾಡನ್ನ ಹಾಡುತ್ತೆ, ವಾಹ ನನ್ನ ಭಾಗ್ಯ. ಈ ಹಾಡನ್ನ ಹಾಡ್ತಾ ಇರ್ತೀರಿ ಅಲ್ವಾ? ಬಾಪ್ ಕೋ ಭಿ ಖುಷಿ ಹೋತಿ ಹೇ, ಸಭಿ ಬಚ್ಚೆ ಅಧಿಕಾರಿ ಹೇ. ಬಾಬೋರಿಗೂ ತುಂಬಾ ಖುಷಿ ಆಗುತ್ತೆ, ಎಲ್ಲ ಮಕ್ಕಳು ಅಧಿಕಾರಿಗಳು. ಯಾಕೆಂದ್ರೆ ನನ್ನ ಬಾಬಾ ಅಂತ ಹೇಳೋ ಅಧಿಕಾರ ಇದೆ ಅಂದ್ರೆ ಇನ್ನೆಲ್ಲದಕ್ಕೂ ಅಧಿಕಾರ ಇದೆ. ಅಪ್ನೆ ಕೋ ಕೋಯಿ ಭಿ ಪರಮಾತ್ಮ ಪ್ಯಾರ್ ಮೇ ಕಮ್ ನಹಿ ಸಮಜ್ತೆ ಹೇ. ಪ್ರತಿಯೊಬ್ಬರು ಯಾರು ತನ್ನನ್ನ ತಾನು ನನಗೆ ಪರಮಾತ್ಮನ ಪ್ರೀತಿ ಕಮ್ಮಿ ಅಂತ ತಿಳ್ಕೊಳ್ಳೋದಿಲ್ಲ. ನನಗೂ ಬಾಬೋರ್ ಮೇಲೆ ಅಷ್ಟೊಂದು ಪ್ರೀತಿ ಇದೆ, ಬಾಬೋರಿಗೂ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇದೆ. ಪ್ರೀತಿಯಲ್ಲಿ ಎಲ್ಲರೂ ಪಾಸ್ ಇದ್ದೀರಿ. बाप दादा पूछते हैं सबसे ज्यादा प्यार किसका है, तो कौन कहेंगे? सब जानते हैं हमारा प्यार कम नहीं है. बाप भी कहते प्यार की सब्जेक्ट में सभी पास है. तब मेरा बाबा कहते हैं, ಬಾಬೋರ್ ಕೇಳ್ತಾರೆ ಎಲ್ಲರಿಗಿಂತ ಜಾಸ್ತಿ ಪ್ರೀತಿ ಯಾರ್ದು? ಏನ್ ಹೇಳ್ತೀರಿ, ಯಾರು ಅಂತ ಹೇಳ್ತೀರಿ? ಎಲ್ಲರಿಗೂ ಗೊತ್ತಿದೆ ನನ್ನ ಪ್ರೀತಿ ಏನ್ ಬಾಬೋರ್ ಮೇಲೆ ಏನ್ ಕಮ್ಮಿ ಇಲ್ಲ. ಬಾಬಾನೂ ಹೇಳ್ತಾರೆ ಪ್ರೀತಿಯ ಸಬ್ಜೆಕ್ಟ್ ಅಲ್ಲಿ ಎಲ್ಲರೂ ಪಾಸ್, ಅದರಿಂದನೇ ನನ್ನ ಬಾಬಾ ಅಂತ ಹೇಳ್ತೀರಿ. ಎಷ್ಟೊಂದು ಪ್ರೀತಿ ಇದೆ, ಅದು ನೀವು ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ನನಗೆ ಬಾಬೋರ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. तो बाप दादा ने देखा प्यार में तो सब पास है, लेकिन अभी समय के प्रमाण स्व परिवर्तन उसकी भी आवश्यकता है.
ಬಾಪ್ ದಾದಾ ನೋಡ್ತಾರೆ, ಪ್ರೀತಿಯಲ್ಲಿ ಎಲ್ಲರೂ ಪಾಸ್ ಇದ್ದೀರಿ, ಆದ್ರೆ ಈಗ ಸಮಯ ಪ್ರಮಾಣ ಸ್ವಪರಿವರ್ತನೆ ಅದರ ಅವಶ್ಯಕತೆ ಇದೆ. ಕೇವಲ ಸ್ವಪರಿವರ್ತನೆ विशेष सुनाया भी था. इस समय स्वपरिवर्तन में विशेष ಈ ಸಮಯದಲ್ಲಿ ವಿಶೇಷ ಸ್ವಪರಿವರ್ತನೆಯಲ್ಲೂ ವಿಶೇಷ ಸಂಸ್ಕಾರ ಪರಿವರ್ತನೆ, ಸ್ವಭಾವದ ಪರಿವರ್ತನೆ ಇದರ ಅವಶ್ಯಕತೆ ಇದೆ. ಬಾಬುವರು ನಿರಂತರವಾಗಿ ಪ್ರತಿ ಭಾನುವಾರದ ಮುರುಳಿ ಸಂಸ್ಕಾರ ಪರಿವರ್ತನೆ ಬಗ್ಗೆನೇ ಹೇಳ್ತಾರೆ. ಈ ಮುರುಳಿಗಳನ್ನ ನಿರಂತರವಾಗಿ ಒಂದಕ್ಕೊಂದು ಕನೆಕ್ಟ್ ಮಾಡ್ತಾ ನಾವು ಕೇಳ್ತಾ ಹೋದ್ರೆ ಎಷ್ಟು ಆಳವಾಗಿ ಬಾಬುವ್ರು ನಾವು ಮಕ್ಕಳಿಗೆ ತಿಳುವಳಿಕೆನ ಕೊಟ್ಟಿದ್ದಾರೆ. अभी स्व परिवर्तन की गति फास्ट चाहिए, करते भी हो, अटेंशन भी है, लेकिन गति अभी फास्ट चाहिए. ಈಗ ಸ್ವ ಪರಿವರ್ತನೆಯ ವೇಗ ತೀವ್ರಗೊಳಿಸ್ಬೇಕು. ಪರಿವರ್ತನೆ ಮಾಡ್ಕೊತೀರಿ, ಅಟೆನ್ಷನ್ ಇಡ್ತೀರಿ, ಆದ್ರೆ ವೇಗ ಈಗ तीव्र ಆಗ್ಬೇಕು. बाप दादा को याद है, पहले भी बाप से वायदा किया है कि नए वर्ष में स्व परिवर्तन संस्कार परिवर्तन करना ही है. लेकिन बाप दादा ने देखा संस्कार परिवर्तन में जितना फास्ट पुरुषार्थ चाहिए उसकी गति और फास्ट चाहिए. ಬಾಪ್ ದಾದವರಿಗೆ ನೆನಪಿದೆ, ಮೊದಲು ಬಾಬೋರು ಪ್ರಾಮಿಸ್ ಮಾಡಿಸಿದರೆ ಹೊಸ ವರ್ಷದಲ್ಲಿ ಸ್ವಪರಿವರ್ತನೆ ಅಂದ್ರೆ ಸಂಸ್ಕಾರ ಪರಿವರ್ತನೆ ಮಾಡ್ಕೊಳ್ಳಿ. ಬಾಪ್ ದಾದವ್ರು ನೋಡ್ತಾರೆ ಸಂಸ್ಕಾರ ಪರಿವರ್ತನೆಯಲ್ಲಿ ಎಷ್ಟು ತೀವ್ರ ಪುರುಷಾರ್ಥ ಬೇಕು, ಅದರ ವೇಗ ಇನ್ನೂ ಫಾಸ್ಟ್ ಬೇಕು. ಏಕೆಂದ್ರೆ ಬಾಬೋರು ಈ ಮುರುಳಿ ನವೆಂಬರ್ ಅಲ್ಲಿ ನುಡಿಸಿರೋದ್ರಿಂದ ಬಾಬು ಹೇಳೋದು ಹೊಸ ವರ್ಷದಲ್ಲಿ ಇನ್ನೂ ಸಂಸ್ಕಾರ ಪರಿವರ್ತನೆಯ ವೇಗ ಫಾಸ್ಟ್. आप सभी क्या समझते हो, समय प्रमाण जितनी फास्ट गति चाहिए उस अनुसार हर एक का तीव्र पुरुषार्थ है या और होना चाहिए. ನೀವೆಲ್ಲರೂ ನಿಮ್ಮನ್ನ ಏನ್ ತಿಳ್ಕೊತೀರಿ, ಸಮಯ ಪ್ರಮಾಣ ಎಷ್ಟು ಫಾಸ್ಟ್ ಗತಿ ತೀವ್ರ ಗತಿ ಬೇಕೋ ಅದರ ಅನುಸಾರವಾಗಿ ಪ್ರತಿಯೊಬ್ಬರು ತೀವ್ರ ಪುರುಷಾರ್ಥ ಇದೆಯಾ ಅಥವಾ ಇನ್ನು ತೀವ್ರ ಆಗ್ಬೇಕನ್ಸುತ್ತಾ? क्योंकि समय अनुसार समय में परिवर्तन फास्ट हो रहा है. आपका भी तीव्र परिवर्तन तब होगा जो संकल्प किया और हुआ. यथार्थ संकल्प ऐसा समाप्त होना चाहिए जैसे कोई कागज पर बिंदी लगाओ. ನಾವು ಹೇಳ್ತೀರಿ ಎಷ್ಟು ತೀವ್ರತೆ ಅನ್ನೋದನ್ನ ಬಾಬಾ ಸ್ಪಷ್ಟ ಮಾಡ್ತಾರೆ ನೋಡಿ. ನಿಮ್ಮ ತೀವ್ರ ಪರಿವರ್ತನೆ ಯಾವಾಗ ಅಂದ್ರೆ ಸಂಕಲ್ಪ ಮಾಡಿದ ತಕ್ಷಣ ಆಗ್ಬೇಕು. ಅಯ್ಯಥಾರ್ಥ ಸಂಕಲ್ಪ ಬಂತು, ಅದನ್ನ ತಕ್ಷಣ ಸಮಾಪ್ತಿ ಮಾಡ್ಬೇಕು. ಎಷ್ಟು ಫಾಸ್ಟ್ ಅಂದ್ರೆ ಒಂದು ಪೇಪರ್ ಮೇಲೆ ಒಂದು ಚುಕ್ಕಿ ಇಡಕ್ಕೆ, ಒಂದು ಪಾಯಿಂಟ್ ಇಡಕ್ಕೆ ಎಷ್ಟು ಸಮಯ ತಗೊಳುತ್ತೆ, ಅಷ್ಟು ಸಮಯದಲ್ಲಿ ನಿಮ್ಮ ಸಂಸ್ಕಾರ ಸಂಕಲ್ಪಗಳನ್ನ ಪರಿವರ್ತನೆ ಮಾಡ್ಕೊಳ್ಳಿ. ಕಿತನೆ ಮೇಲೆ लगेगी यथार्थ अर्थात फालतू संकल्प, इतना फास्ट परिवर्तन होना चाहिए. ಬಾಬಾ ಹೇಳ್ತಾರೆ ಎಷ್ಟು ಹಿಡಿಸುತ್ತೆ ಸಮಯ, ಅಯ್ಯಥಾರ್ಥ ಅರ್ಥಾತ್ ವ್ಯರ್ಥ ಸಂಕಲ್ಪ, ಫುಲ್ ಸ್ಟಾಪ್, ಒಂದು ಚುಕ್ಕಿ ಇಟ್ಟಷ್ಟು. ಇಷ್ಟು ಫಾಸ್ಟ್ ಪರಿವರ್ತನೆ ಬೇಕು. क्या ऐसी गति जो बाप दादा चाहते वो कर सकते हो? ಈ ತರ ವೇಗ ಬಾಪ್ ದಾದವ್ರು ಏನ್ ವೇಗ ಹೇಳ್ತಿದಾರಲ್ಲ, ತೀವ್ರ ವೇಗ ಅಂತ, ಈ ತರ ಮಾಡ್ಕೊಳಕ್ ಆಗುತ್ತಾ? ಹೇ ಹಿಮ್ಮತ್, ಅಷ್ಟೊಂದು ಸಾಹಸ ಇದೆಯಾ? जो समझते हैं कि अब से इतनी रफ्तार से बिंदी लगा सकते, हिम्मते बच्चे मददे बाप व हाथ उठाओ. ಯಾರು ತಿಳ್ಕೊತೀರಿ ಈಗಿಂದ ಇಷ್ಟು ವೇಗದಲ್ಲಿ ನಾನು ಬಿಂದು ಚುಕ್ಕಿ ಇಟ್ಟಷ್ಟು ವೇಗದಲ್ಲಿ ನಾನು ಪರಿವರ್ತನೆ ಮಾಡ್ಕೊಳ್ತೀನಿ ನನ್ನ ಸಂಸ್ಕಾರವನ್ನ ಅಂದ್ರೆ ಬಾಬಾ ಹೇಳ್ತಾರೆ ಸಾಹಸ ಮಕ್ಕಳದು ಸಹಯೋಗ ಬಾಬೋರ್ದು. ಕೈ ಎತ್ತಿ. ಬಾಪ್ ದಾದಾ ಬಚ್ಚೋಂ ಕಾ ದೃಢ ಸಂಕಲ್ಪ ದೇಖ್ ಮುಬಾರಕ್ ದೇತೆ ಹೇ. ಬಾಪ್ ದಾದವರು ಮಕ್ಕಳ ದೃಢ ಸಂಕಲ್ಪವನ್ನ ನೋಡಿ ಶುಭಾಶಯಗಳನ್ನ ಹೇಳ್ತಾರೆ. ಬಾಪ್ ದಾದಾನೆ ಪೆಹಲೆ ಬಿ ಸುನಾಯಾ ದೃಢ ಸಂಕಲ್ಪ ಕೆ ಸಂಕಲ್ಪ ಹೇ ಕರ್ನಾ ಹಿ ಹೇ. ಬಾಪ್ ದಾದಾ ಮೊದಲು ಹೇಳಿದರೆ ದೃಢ ಸಂಕಲ್ಪ ಅಂದ್ರೆ ಏನ್ ಸಂಕಲ್ಪ ಮಾಡ್ತಿರೋ ಅದನ್ನ ಮಾಡ್ಲೇಬೇಕು. तो आज की सभा में सभी ने दृढ़ संकल्प किया है ना? आपने देखा, दादियों ने देखा, सभी ने, मेजॉरिटी ने हाथ उठाया, देखा.
ಇವತ್ತಿನ ಸಭೆಯಲ್ಲಿ ಎಲ್ಲರೂ ದೃಢ ಸಂಕಲ್ಪ ಮಾಡಿದಿರಿ ಅಲ್ವಾ? ಸಂಸ್ಕಾರ ಪರಿವರ್ತನೆದು. ನೀವು ನೋಡಿದ್ರಿ ದಾದಿಯವರು ಎಲ್ಲರೂ ಮೆಜಾರಿಟಿ ಕೈ ಎತ್ತಿದಿರಿ. तो कल से स्वभाव संस्कार समाप्ति की सेरेमनी मनानी चाहिए. ಮನಾಯಿ. ಹಾಗಾದ್ರೆ ನಾಳೆನೆ ಸ್ವಭಾವ ಸಂಸ್ಕಾರದ ಸಮಾಪ್ತಿಯ ಸೆರೆಮನಿ ಆಚರಿಸ್ಬೇಕು. ಆಚರಿಸದ ಜಿನೋನೆ ಹಾತ್ ಉಟಾಯ ವ ಹಾತ್ ಉಟಾವು, ಸೆರೆಮನಿ ಮನಾಯ್. ಯಾರು ಕೈ ಎತ್ತಿದ್ರಿ ಅವ್ರು ಮತ್ತೆ ಕೈ ಎತ್ತಿ, ಸೆರೆಮನಿ ಮಾಡೋಣ. ಸಂಸ್ಕಾರ ಸ್ವಭಾವ समाप्ति परिवर्तनेದು. इसकी सेरेमनी तो बहुत धूमधाम से मनाना चाहिए. ಈ ಸೆರೆಮನಿನ ಬಹಳ ವಿಜೃಂಭಣೆಯಿಂದ ಆಚರಿಸಬೇಕು. जैसे लक्ष्य हिम्मत का रखा वैसे लक्षण भी हिम्मत का रखेंगे तो कोई बड़ी बात नहीं है. ಹೆಂಗೆ ಲಕ್ಷ್ಯ ಇಟ್ಟಿದಿರಿ ಸಾಹಸದಿಂದ, ಅದೇ ತರ ಲಕ್ಷಣನೂ ಬರ್ಬೇಕು. ಅವಾಗ ಯಾವುದು ದೊಡ್ಡದಲ್ಲ. ಯಾವಾಗ ಲಕ್ಷ್ಯ ಇದೆ ತಂದೆ ಸಮಾನ ಆಗ್ಬೇಕು. ಈಗ ಲಕ್ಷ್ಯ ಲಕ್ಷಣ ಸಮಾನ ಮಾಡಿ. ಅದಕ್ಕೆ ಫಾಲೋ ಬ್ರಹ್ಮ ಬಾಬಾ. ಏನ್ ಸಂಕಲ್ಪ ಮಾಡ್ತೀರಿ, ಮಾತು ಕರ್ಮ ಮಾಡ್ತೀರಿ, ಮೊದಲು ಬ್ರಹ್ಮ ಬಾಬೋರ್ ಜೊತೆ ಹೋಲಿಕೆ ಮಾಡಿ, ಕಾಪಿ ಮಾಡಿ. दुनिया में कॉपी करना मना है, लेकिन बाप दादा कहते ಬ್ರಹ್ಮ ಕೋ ಕಾಪಿ ಕರೋ. ಜಗತ್ತಲ್ಲಿ ಕಾಪಿ ಮಾಡೋದು ನಿಷೇಧ. ಆದ್ರೆ ಇಲ್ಲಿ ಬಾಬೋರ್ ದಿನ ಏನ್ ಹೇಳ್ತಾರೆ, ಬಾಪ್ ದಾದವರು ಬ್ರಹ್ಮ ಬಾಬೋರನ್ನ ಕಾಪಿ ಮಾಡಿ. ನಿರಾಕಾರ ತಂದೆಗೆ ಹೇಳ್ತೀರಾ ಕಾಪಿ ಮಾಡು. ನಿರಾಕಾರ ತಂದೆನೆ ಅಂದ್ರೆ ಏನ್ ಹೇಳ್ತೀರಾ, ಉಸ್ಕೋ ದೇಹ ನಹಿ ದೇಹಬಾನ್ ಕ್ಯಾ ಹೇ, ಲೇಕಿನ್ ಬ್ರಹ್ಮ ಬಾಪ್ ದೇಹದಾರಿ ರಹೇನಾ. ಶಿವಬಾಬೋರಿಗೆ ಏನ್ ಗೊತ್ತು, ಅವ್ರಿಗೆ ನಮ್ಮಂಗ್ ದೇಹ ಇದೆಯಾ, ದೇಹ ಬಾನ ಇರಕ್ಕೆ. ಆದ್ರೆ ನೋಡಿ ಮಕ್ಕಳೇ, ಬ್ರಹ್ಮ ತಂದೆ ಅಂತೂ ದೇಹದಾರಿನೇ ಇದ್ರಲ್ವಾ. ವಾಸ್ತವಿಕದಲ್ಲಿ ನೋಡಿ, आप जो सरेंडर हुए, सरेंडರ್ होने वाले हाथ उठाओ. जो सरेंडर है वह हाथ उठाओ. ನೋಡಿ, ಯಾರು ಸರೆಂಡರ್ ಆಗಿದ್ದೀರಿ ಅವ್ರ ಕೈ ಎತ್ತಿ. ಸರೆಂಡರ್ जब सरेंडर किया तो क्या संकल्प किया. ಯಾರು ಸರೆಂಡರ್ ಮಾಡಿದಿರಿ, ಸರೆಂಡರ್ ಆಗಿದ್ದೀರಿ ಅವ್ರ ಕೈ ಎತ್ತಿ. ಅವಾಗ ಏನ್ ಸಂಕಲ್ಪ ಮಾಡಿದ್ರಿ, ಬಾಬಾ ತನ್ ಮನ್ ಧನ್ ಸಬ್ ಆಪ್ಕಾ ಹೇ, ಅಸಾ ಕಿಯಾ ನಾ ಕಿಯಾ ತಾ, ಇಸ್ಮೆ ಹಾತ್ ಉಠಾವ್. ಬಾಬಾ ತನು ಮನ ಧನ ಎಲ್ಲ ನಿಂದೆ. ಈ ತರ ಮಾಡಿದಿರಿ ಅಲ್ವಾ, ಸಂಕಲ್ಪ ಮಾಡಿದ್ರ, ಕೈ ಎತ್ತಿ. तो अभी सरेंडर किया मेरा नहीं, तन भी मेरा नहीं, धन भी मेरा नहीं. जैसे ब्रह्मा बाप ने बाप को सेवार्थ शरीर दे दिया, तो ब्रह्मा बाप जानते थे शरीर मेरा नहीं ಸೇವಾರ್ಥ ಹೇ. ಈಗ ನೀವು ಹೇಳ್ತೀರಿ ಸರೆಂಡರ್ ಆಗ್ತಿರೋ ಅಥವಾ ಗೃಹಸ್ಥದಲ್ಲಿದ್ದು ಆಗ್ಲಿ ಸಮರ್ಪಣೆ ಮಾಡ್ತೀರಿ ಅಂದ್ರೆ ಏನ್ ಹೇಳ್ತೀರಿ, ಬಾಬಾ ತನು ಮನ ಧನ ಎಲ್ಲ ನಿಂದೆ ಬಾಬಾ, ನಾನು ನಿನ್ನವನೇ ಅಂತ ಹೇಳ್ತೀರಲ್ವಾ. ಸರೆಂಡರ್ ಮಾಡಿದ್ಮೇಲೆ ನಂದಲ್ಲ, ಈ ತನುನೂ ನಂದಲ್ಲ, ಧನನೂ ನಂದಲ್ಲ. ಹೇಗೆ ಬ್ರಹ್ಮ ಬಾಬೋರಿಗೆ ಎಲ್ಲವನ್ನೂ ಸಮರ್ಪಣೆ ಮಾಡಿದ್ರು. ಬಾಬೋರ್ ಅವರಿಗೆ ಸೇವಾರ್ಥವಾಗಿ ಶರೀರವನ್ನ ಕೊಟ್ರು. ಬ್ರಹ್ಮ ಬಾಬೋರಿಗೆ ಗೊತ್ತಿತ್ತು ಈ ಶರೀರ ನಂದಲ್ಲ, ಇದು ಶಿವ ಬಾಬೋರ್ದು, ಸೇವಾರ್ಥವಾಗಿ ಕೊಟ್ಟಿದ್ದಾರೆ. तो जब आपने तन मन धन तीनों अर्पण किया तो आपका शरीर बाप के सेवार्थ निमित्त है. ಅದೇ ತರ ನೀವು ನಿಮ್ಮ ತನು ಮನ ಧನವನ್ನು ಬಾಬೋರಿಗೆ ಅರ್ಪಣೆ ಮಾಡಿದಿರಿ ಅಂದ್ರೆ ಈ ಶರೀರನು ಬಾಬೋರ್ ನಿಮ್ಗೆ ಸೇವಾರ್ಥವಾಗಿ ನಿಮಿತ್ತವಾಗಿ ಕೊಟ್ಟಿದ್ದಾರೆ. ಹೇಗೆ ಬ್ರಹ್ಮ ಬಾಬೋರ ಶರೀರ ಸೇವಾರ್ಥವಾಗಿತ್ತು, ಆಪ್ಕಾ ಶರೀರ್ ಆಪ್ಕಾ ನಹಿ ಹೇ ಸೇವಾರ್ಥ ಹೇ. ಶರೀರ ನಿಮ್ದಲ್ಲ, ಇದು ಬಾಬೋರ್ದು. ನಿಮ್ಮದು ಅಂತ ಕೊಟ್ಮೇಲೆ ಅವ್ರದ್ದಾಯ್ತು, ಅವ್ರು ನಿಮ್ಮ ಹತ್ರ ಕೊಟ್ಟಿದ್ದಾರೆ, ಅವ್ರದನ್ನ ಸೇವೆಯಲ್ಲಿ ಉಪಯೋಗಿಸಿ ಸೇವಾರ್ಥವಾಗಿ. ये जो संस्कार है देह अभिमान व देह भान का होना चाहिए. ಬಾಬೋರ್ ಕೇಳ್ತಾರೆ, ಏನ್ ಸಂಸ್ಕಾರ ಇದೆ, ದೇಹ ಅಭಿಮಾನದ ಸಂಸ್ಕಾರ, ದೇಹ ಬಾನದ ಸಂಸ್ಕಾರ ಇದಿರ್ಬೇಕಾ, ಅಗತ್ಯ ಇದೆಯಾ. अगर ये स्मृति में रखो, ये तन विश्व सेवार्थ है, मेरा नहीं है. बाप ने आपको सेवार्थ दिया है. ಬಾಬಾ ಹೇಳ್ತಾರೆ ಸದಾ ನೆನ್ಪಿಟ್ಕೊಳ್ಳಿ, ಈ ತನು ವಿಶ್ವ ಸೇವಾರ್ಥವಾಗಿರೋದು, ನಂದಲ್ಲ ಇದು. ಬಾಬೋರು ನನಗೆ ಸೇವಾರ್ಥವಾಗಿ ಕೊಟ್ಟಿದ್ದಾರೆ ಅಂದ್ಮೇಲೆ ದೇಹ ಭಾನ ದೇಹ ಅಭಿಮಾನ, ದೇಹ ಅಭಿಮಾನ ಹೆಚ್ಚು ಹಾನಿಕಾರಕ, ದೇಹ ಭಾನ ಅದಕ್ಕಿಂತ ಸ್ವಲ್ಪ ಹಗುರ. ಆದ್ರೆ दोनों जब दे दिया, फार्म भरते हो क्या लिखते हो,
ಯಾವಾಗ ಎರಡನ್ನೂ ಕೊಟ್ಟಿದ್ದೀರಿ, ದೇಹನೂ ನಾನಲ್ಲ, ಮತ್ತೆ ಏನೆಲ್ಲ ಬಾಬಾವ್ರು ಕೊಟ್ಟಿದ್ದಾರೆ ಉಪಯೋಗಿಸಕ್ಕೆ ವಿಶೇಷತೆಗಳು, ಅದು ಯಾವುದೂ ನಂದಲ್ಲ. ದೇಹ ಬಾನನೂ ನಂದಲ್ಲ, ದೇಹ ಅಭಿಮಾನನೂ ನಂದಲ್ಲ. ದೇಹ ಬಾನ ಹೆಚ್ಚು, ದೇಹ ಅಭಿಮಾನ ಹೆಚ್ಚು ಹಾನಿಕಾರಕ. ನಾನು ಸ್ತ್ರೀ, ನಾನು ಪುರುಷ, ಈ ದೇಹ ಅಭಿಮಾನ, ದೇಹ ಭಾನ, ನಮ್ಮಲ್ಲಿರೋ ವಿಶೇಷತೆಗಳು ಪ್ರಾಪ್ತಿಗಳೆಲ್ಲ ನಂದು ಅನ್ಕೊಳ್ಳೋದು. ನಾವೇ ಹೇಳ್ತಾರೆ ಎರಡನ್ನೂ ಕೊಟ್ಟಿದ್ದೀರಿ ಅಲ್ವಾ. ಫಾರಂ ಬರ್ತೆ ಹೋ ತೋ ಕ್ಯಾ ಲಿಖ್ತೆ ಹೋ, ಟೀಚರ್ಸ್ ಫಾರಂ ಬರಾತಿ ಹೋ ನಾ, तो क्या बराती हो, ये मेरा जीवन अभी सेवा प्रति है. ನಾವೇ ಹೇಳ್ತಾರೆ ಫಾರಂ ತುಂಬ್ತಿರಲ್ಲ ಸಮರ್ಪಣೆ ಆಗೋರು, ಏನ್ ಬರೀತೀರಾ? ಟೀಚರ್ಸ್ ಫಾರಂ ತುಂಬಿಸ್ತೀರಿ ಅಲ್ಲ, ಏನ್ ತುಂಬಿಸ್ತೀರಿ? ಈ ಜೀವನ ಈಗ ಸೇವೆ ಪ್ರತಿ ಅರ್ಪಣೆ ಮಾಡ್ತಾ ಇದ್ದೀನಿ, ಇದು ನಂದಲ್ಲ. ಜೀವನನೇ ನಂದಲ್ಲ ಅಂದ್ಮೇಲೆ ಇದ್ರೊಳಗಡೆ ಇನ್ನೇನಿದೆ? ಜೋ ಬಿ ಬ್ರಾಹ್ಮಣ್ ಬನೆ ಉನ್ ಸಭಿ ಕಾ ಬಾಪ್ ಸೆ ವಾಯ್ದಾ ಹೇ. ಯಾರೆಲ್ಲ ನೀವು ಬಾಬೋರ್ ಮಕ್ಕಳು ಬ್ರಾಹ್ಮಣರಾಗಿದ್ದೀರಿ, ಎಲ್ಲರದು ವಾಯ್ದೆ ಏನು? ತನು ಮನ ಧನ ಬಾಬೋರ್ದು, ನಂದಲ್ಲ. तो ये संस्कार जो पैदा होते वह देह मान, देह अभिमान में होते. इसलिए जो आज भी वायदा किया है संस्कार समाप्ति का, क्योंकि जो विघन डालते हैं बाप को प्रत्यक्ष करने में, सभी को उमंग ये है बाप दादा सुनते रहते, कहते भी रहते हो बाबा को प्रत्यक्ष करना है. ಈ ಸಂಸ್ಕಾರ ಏನಿದೆ, ದೇಹ ಬಾನ, ದೇಹ ಅಭಿಮಾನದ್ದು, ನಾವೇ ಹೇಳ್ತಾರೆ ಎಲ್ಲರೂ ಪ್ರಾಮಿಸ್ ವಾಯ್ದೆ ಮಾಡ್ತೀರಲ್ವಾ. ಸಂಸ್ಕಾರದ ಸಮಾಪ್ತಿ, ಹಳೆ ಸ್ವಭಾವ ಸಂಸ್ಕಾರವನ್ನ ಸಮಾಪ್ತಿ ಮಾಡ್ತೀವಿ. ಅದನ್ನು ಎಷ್ಟು ತೀವ್ರತೆ ಹೇಳಿದ್ರು ಬಾಬಾ ಅವರು, ಒಂದು ಪೇಪರ್ ಮೇಲೆ ಒಂದು ಚುಕ್ಕಿ ಇಟ್ಟಷ್ಟು ಅಷ್ಟು ಟೈಮಲ್ಲಿ ನೀವು ಪರಿವರ್ತನೆ ಮಾಡ್ಕೊಳ್ಬೇಕಂತ ನಾವೇ ಹೇಳ್ತಾರೆ. ನೀವು ಹೇಳ್ತಾ ಇರ್ತೀರಿ, ಬಾಪ್ತಾದವರು ಕೇಳಿಸ್ಕೊತಾ ಇರ್ತಾರೆ, ಬಹಳ ಉತ್ಸಾಹದಿಂದ ಹೇಳ್ತೀರಿ ನಾ ಬಾಬೂರನ್ನ ಪ್ರತ್ಯಕ್ಷ ಮಾಡ್ಬೇಕಂತ. ಅಭಿ ತಕ್ ಬ್ರಹ್ಮ ಕುಮಾರಿಯ ಬ್ರಹ್ಮ ಕುಮಾರ್ ಪ್ರತ್ಯಕ್ಷ ಹುಯೇ ಹೇ. ಇಲ್ಲಿ ತನಕನೂ ಜಗತ್ತಲ್ಲಿ ಬ್ರಹ್ಮ ಕುಮಾರಿಯರು ಬ್ರಹ್ಮ ಕುಮಾರರು ಪ್ರತ್ಯಕ್ಷ ಆಗಿದ್ದಾರೆ. ಭಗವಂತ ತಂದೆ ಬಂದಿದ್ದಾರೆ, ಬಾಬೋರ ಪ್ರತ್ಯಕ್ಷತೆ ಇನ್ನೂ ಗುಪ್ತವಾಗಿದೆ. ಹಾ, ನೀವು ಪುರುಷಾರ್ಥ ಮಾಡ್ತಾ ಇದ್ದೀರಿ, ಲೇಕಿನ್ ಎ ಪ್ರತ್ಯಕ್ಷ ಆವಾಜ್ ಪಹಲೆ ಹಮಾರಾ ಬಾಪ್ ಆ ಗಯಾ ಹೇ. ಬಾಬಾ ಹೇಳ್ತಾರೆ ಪ್ರತ್ಯಕ್ಷವಾಗಿ ಎಲ್ರಿಗೂ ಈ ವಾಯ್ಸ್ ಕೇಳಿಸ್ಬೇಕು, ನಮ್ ತಂದೆ ಬಂದಿದ್ದಾರೆ. ಭಗವಾನ್ ವಾಚ ನಕಿ ಬ್ರಹ್ಮ ಕುಮಾರಿಯೊಂಕೆ ವಾಚ. ಇದು ಬ್ರಹ್ಮ ಕುಮಾರಿಯರ ವಾಚ ಅಲ್ಲ, ಇದು ಶಿವ್ ಭಗವಾನ್ ವಾಚ. ಇದು ಈಗ ಪ್ರತ್ಯಕ್ಷತೆ ಆಗ್ಬೇಕು ಅಂದ್ರೆ ಬ್ರಹ್ಮ ಕುಮಾರಿಯರು ಹೇಳ್ತಾರೆ, ಬ್ರಹ್ಮ ಕುಮಾರರು ಹೇಳ್ತಿದ್ದಾರೆ. ಅವ್ರಿಗೆ ಇದನ್ನ ಅರ್ಥ ಮಾಡಿಸಿ, ಇದನ್ನ ಪ್ರತ್ಯಕ್ಷ ಮಾಡಿಸಿ. ಇದು ಬ್ರಹ್ಮ ಕುಮಾರಿಯರ ವಾಚ ಅಲ್ಲ, ಇದು ಶಿವ್ ಭಗವಾನ್ ವಾಚ, ಭಗವಂತ ಹೇಳ್ತಾ ಇರೋದು. ಈ ಸ್ವಭಾವ ಸಂಸ್ಕಾರದ ಪರಿವರ್ತನೆ ಆಗೋದ್ರಿಂದ ಆ ಏಕೇಕಕ್ಕೆ ಚೆಹರೆ ಚಲನ್ಸೆ ಪ್ರತ್ಯಕ್ಷತಾ ಹೋಗಿ. ನಿಮ್ಮ ಸ್ವಭಾವ ಸಂಸ್ಕಾರಗಳನ್ನ ಪರಿವರ್ತನೆ ಮಾಡ್ಕೊಳ್ಳಿ, ಆಗ ನಿಮ್ಮೊಬ್ಬೊಬ್ಬರ ಚೆಹರೆ ಚಲನೆಯಿಂದ ಬಾಬೋರ ಪ್ರತ್ಯಕ್ಷತೆ ಆಗತ್ತೆ. ಬಾಬೋರ ಪ್ರತ್ಯಕ್ಷ ಆಗೋದು ಕರ್ ರಹೆ ಹೇ, ಲೇಕಿನ್ ಸಬ್ಕೆ ಕಾನೋ ಮೇ ಆವಾಜ್ ಗೂಂಜೆ ಭಗವಾನ್ ಆ ಗಯಾ, ಬಾಪ್ ಆ ಗಯಾ ಹೋನಾ ಹೇನಾ. ಎಲ್ಲರ ಕಿವಿಗೂ ಈ ವಾಯ್ಸ್, ಈ ಸೌಂಡ್ ಕೇಳಿಸ್ಬೇಕು. ಗೂಂಜನಾ ಚಾಹಿಯೆ. ಹೆಂಗೆ ಏನಾದ್ರೂ ಶಂಖ ಊದಿದ್ರೆ ಗೂಂಜ್ತಾ ಹೇ, ಒಂದ್ ಗಂಟೆ ಬಾರಿಸಿದ್ರೆ ಹೆಂಗ ಅದು ರಿಪೀಟ್ ಆಗ್ತದಲ್ಲ, ಗೂಂಜನ. ಬಾಬಾ ಹೇಳ್ತಾರೆ ನಮ್ ತಂದೆ ಬಂದಿದ್ದಾರೆ, ಭಗವಂತ ಬಂದಿದ್ದಾರೆ, ಈ ವಾಯ್ಸ್ ಎಲ್ಲ ಕಡೆಗೂ ಕೇಳಿಸ್ಬೇಕು. ಕೈ ಎತ್ತಿ, ಆಗ್ಲೇಬೇಕಲ್ಲ ಇದು. ಹಾ, ಕೈ ಬಹಳ ಚೆನ್ನಾಗಿ ಎತ್ತೀರಿ, ಬಾಪ್ತಾದವ್ರಿಗೆ ಖುಷಿ ಆಗುತ್ತೆ. ಸಭಿಕೆ ಮನ್ ಮೇ ಲಗನ್ ಹೇ ಹೋನಾ ಹಿ ಹೇ. ಎಲ್ಲರ ಮನಸ್ಸಲ್ಲೂ ಲಗನ್ ಇದೆ, ಬಾಬೋರ ಪ್ರತ್ಯಕ್ಷತೆ ಆಗ್ಲೇಬೇಕು. इसके लिए जैसे कल से संस्कार स्वभाव को परिवर्तन करेंगे, वैसे ही उसका साधन है हर एक जो भी ब्राह्मण है, हर ब्राह्मण को अपने चार्ट में शुभ भावना शुभ कामना का विशेष अटेंशन रखना होगा. ಅದಕ್ಕೋಸ್ಕರ ಹೇಗೆ ನಾಳೆಯಿಂದ ನಾವು ಸಂಸ್ಕಾರ ಸ್ವಭಾವನ ಪರಿವರ್ತನೆ ಮಾಡ್ಕೊಳ್ತೀವಿ ಅಂತ ಹೇಳಿದಿರಲ್ಲ, ಹಾಗೆ ಅದರ ಸಾಧನ ಏನು ಅಂದ್ರೆ ಪ್ರತಿಯೊಬ್ಬರು ಯಾರೆಲ್ಲ ಬ್ರಾಹ್ಮಣರಿದ್ದಾರೆ, ಪ್ರತಿಯೊಂದು ಬ್ರಾಹ್ಮಣರು ನಿಮ್ಮ ಚಾರ್ಟ್ ಅಲ್ಲಿ ಶುಭ ಭಾವನೆ ಶುಭ ಕಾಮನೆಯ ವಿಶೇಷ ಅಟೆನ್ಷನ್ ಇಟ್ಕೋಬೇಕಾಗತ್ತೆ.
ಯಾಕೆಂದ್ರೆ ನೋಡಿ, ಬ್ರಾಹ್ಮಣ ಪರಿವಾರದಲ್ಲಿ ಯಾರಾದ್ರೂ ಪರಿವರ್ತನೆ, ಓ ಇವರೆಲ್ಲ ಆಗ್ತಾರೆ, ಇಷ್ಟು ವರ್ಷ ಆಗದೆ ಇದ್ದವರು, ಅಯ್ಯೋ ಇವರಂತೂ ಚೇಂಜ್, ಇದೆಲ್ಲ ಭಾವನೆಗಳು ಬರುತ್ತಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಪರಿವರ್ತನೆ ಸ್ವಭಾವ ಸಂಸ್ಕಾರದ್ದು ಅಂದ್ರೆ ಅದಕ್ಕೆ ಚಾರ್ಟ್ ಅಲ್ಲಿ ಶುಭ ಭಾವನೆ ಶುಭ ಕಾಮನೆ ಕಡೆ ವಿಶೇಷ ಅಟೆನ್ಷನ್ ಇಟ್ಕೋಬೇಕು. जैसे दुनिया वालों को काम दिया, कितना समय शुभ भावना शुभ कामना रख सकते हैं, उनको कहाँ रख सकते हैं, तो आप तो रख ही सकते हैं ना. ನಾವೇ ಹೇಳ್ತಾರೆ ಜಗತ್ತಿನ ಮನುಷ್ಯರಿಗೆ ಏನ್ ಕೆಲಸ ಕೊಟ್ಟಿದ್ದೀರಿ ಅಂದ್ರೆ ಒಂದು ಫಾರಂ ತುಂಬಿ ಎಲ್ಲರೂ ಪ್ರತಿದಿನಾನು ಈ ಜಗತ್ತಿಗೆ ಎಲ್ಲರಿಗೂ ಶುಭ ಭಾವನೆ ಶುಭ ಕಾಮನೆ ಇಟ್ಕೊಳ್ಳೋದು ಫಾರಂ ತುಂಬಿಸಿದ್ದೀರಿ ಅಲ್ಲ. ನಾವೇ ಹೇಳ್ತಾರೆ ಬೇರೆಯವರೇ ಇಟ್ಕೊಳ್ಬಹುದು ಅಂದ್ಮೇಲೆ ನೀವು ಇಟ್ಕೊಳ್ಳೇಬಹುದಲ್ಲ. ಬೇರೆಯವ್ರು ಇಟ್ಕೊಳ್ಬಹುದು ಅಂತ ಹೊಸಬರು ಸೈನ್ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಅಂದ್ಮೇಲೆ ನೀವು ಅದಕ್ಕಿಂತ ಅವರೆಲ್ಲರ ಹತ್ರನೂ ಇಡಿಸ್ಬೋದಾಗಿರೋರು ನೀವು आप तो रख ही सकते हैं. किसी भी समय किसका भी स्वभाव संस्कार सब सामना करता, जब शुभ भावना शुभ कामना उस आत्मा प्रति उस समय नहीं है. ನಾವೇ ಹೇಳ್ತಾರೆ ಯಾವುದೇ ಸಮಯದಲ್ಲಿ ನೋಡಿ ಯಾರದೇ ಸ್ವಭಾವ ಸಂಸ್ಕಾರನ ನೀವು ಅವಾಗ ಎದುರಿಸ್ಬೇಕಾಗತ್ತೆ ಯಾವಾಗ ನಿಮ್ಮಲ್ಲಿ ಶುಭ ಭಾವನೆ ಶುಭ ಕಾಮನೆ ಆ ಆತ್ಮದ ಪ್ರತಿ ಆ ಸಮಯದಲ್ಲಿ ಇರೋದಿಲ್ಲ. तो आप भी अगर अमृत वेले से ये संकल्प करो, मुझे हर आत्मा प्रति शुभ भावना शुभ कामना रखनी ही है, तो जो संकल्प किया परिवर्तन करना ही है, तो पूरा कर सकेंगे. ಆದ್ದರಿಂದ ನೀವೆಲ್ಲರೂ ಪ್ರತಿದಿನ ಏನಾದ್ರೂ ಅಮೃತ ವೇಳೆ ಈ ಸಂಕಲ್ಪ ಮಾಡಿ, ನಾನು ಪ್ರತಿ ಆತ್ಮದ ಪ್ರತಿ ಶುಭ ಭಾವನೆ ಶುಭ ಕಾಮನೆ ಇಟ್ಕೊಳ್ಳೇಬೇಕು. ಏನ್ ಸಂಕಲ್ಪ ಮಾಡಿದಿರಿ ಪರಿವರ್ತನೆ ಮಾಡ್ಕೊಳ್ತೀನಿ ಅಂತ ಅದನ್ನ ಪೂರಾ ಮಾಡಿ ತೋರಿಸಿ. ಬಾತೆ ಆಯೇಗಿ, ಬಾತೋं का काम है आना, माया है ना, और आपका काम है ವಿಜಯ್ ಪ್ರಾಪ್ತ ಕರ್ನಾ. ನಾವೇ ಹೇಳ್ತಾರೆ ಮಾತುಗಳಂತೂ ಬರುತ್ತೆ, ಮಾತುಗಳ ಕೆಲಸ ಬರಲೇಬೇಕು, ಮಾಯೆ ಅಲ್ವಾ. ನಿಮ್ ಕೆಲಸ ವಿಜಯ ಪ್ರಾಪ್ತಿ ಮಾಡ್ಕೊಳ್ಳೋದು. तो कल आपस में ग्रुप बना के जो निमित्त है उन्हों को आपस में रूहान कर जो संकल्प किया उसको आगे प्रैक्टिकल में कैसे लाए उस पर रूहान करना है. ನಾವೇ ಹೇಳ್ತಾರೆ ನಾಳೆ ಪರಸ್ಪರ ಗ್ರೂಪ್ ಮಾಡಿ ಯಾರು ನಿಮಿತ್ತ ಇದ್ದಾರೆ ಅವರು ಪರಸ್ಪರ ಕುತ್ಕೊಂಡು ಆತ್ಮೀಯ ಸಂಭಾಷಣೆ ಮಾಡಿ ಏನ್ ಸಂಕಲ್ಪ ಮಾಡಿದಿರೋ ಅದನ್ನ ಮುಂದೆ ಪ್ರಾಕ್ಟಿಕಲ್ ಅಲ್ಲಿ ಹೇಗ್ ತರೋದು, ಸಂಸ್ಕಾರ ಸ್ವಭಾವನ ಹೇಗ್ ಪರಿವರ್ತನೆ ಮಾಡ್ಕೊಳ್ಳೋದು, ಯಾರೆಂತಹ ಆತ್ಮ ಇದ್ರೂ ಶುಭ ಭಾವನೆ ಶುಭ ಕಾಮನೆ ಹೇಗೆ ಇಟ್ಕೊಳ್ಳೋದು ಅದ್ರ ಬಗ್ಗೆ ಆತ್ಮೀಯ ಸಂಭಾಷಣೆ ಮಾಡಿ. ಫಿನಿಶ್ ಬಿಂದಿ ಲಗಾದೇನ ಹಾತು ಉಟಾಯನ, ಏನೇ ಆಗಿದೆ ಆಗೋಗಿದೆ, ಫಿನಿಶ್ ಬಿಂದು ಇಟ್ಬಿಡಿ. ಕೈ ಎತ್ತಿದಿರಿ ಅಲ್ವಾ, ಆಗೆ ವಾಲೋನೆ ಹಾತ್ ಉಟಾಯ तो आपको ನಿಮಿತ್ ಬನ್ನ ಪಡೇಗಾ. ಮುಂದೆ ಕೂತಿರೋರು ಕೈ ಎತ್ತಿದಿರಿ ಅಂದ್ಮೇಲೆ ಈ ಪರಿವರ್ತನೆಗೆ ನೀವು ನಿಮಿತ್ತ ಆಗ್ಬೇಕು. जैसे ब्रह्मा बाप के आगे कितने संस्कार वाले पहले पहले आए, आदि में ब्रह्मा बाप ने कितने संस्कारों का खेल देखा. ಹೇಗೆ ಬ್ರಹ್ಮ ಬಾಬೋರ್ ಮುಂದೆ ಎಂತೆಂತ ಸಂಸ್ಕಾರದವ್ರು ಬಂದ್ರು ಮೊದಲು ಆದಿಯಲ್ಲಿ ಬ್ರಹ್ಮ ಬಾಬೋರು ಎಷ್ಟು ಪ್ರಕಾರದ ಸಂಸ್ಕಾರದ ಆಟ ನೋಡಿದ್ದಾರೆ. 4 ಜನ ಇಟ್ಕೊಂಡು 4 ತರ ಸಂಸ್ಕಾರ ಕಾಣುತ್ತೆ. ಇನ್ 380-400 ಜನ ಸಂಸ್ಕಾರದ ಆಟ ಬಾಬೋರ್ ಯಾವ್ಯಾವ ತರ ನೋಡಿರ್ಬೋದು. लेकिन बाप के सहयोग से आगे बढ़ते औरों को भी बढ़ाते रहे, जिसकी रिजल्ट आज कितनी संख्या हो गई है. ಆದ್ರೆ ಬಾಬೋರ ಸಹಯೋಗದಿಂದ ಮುಂದುವರಿತಾ ಬೇರೆಯವರನ್ನು ಮುಂದುವರಿಸಿದ್ರು, ಅದರ ರಿಸಲ್ಟ್ ಇವತ್ತು ಇಷ್ಟೊಂದು ಸಂಖ್ಯೆ ಇದೆ. ಬಾಬೋರ್ ಅವತ್ತೇ ಎಲ್ಲರನ್ನು ರಿಜೆಕ್ಟ್ ಮಾಡಿದ್ರೆ, ಓ ಇವ್ರ ಸ್ವಭಾವ ಸರಿ ಇಲ್ಲ ಅವ್ರ ಸ್ವಭಾವ ಸರಿ ಇಲ್ಲ ಇವ್ರನ್ನ ಇಟ್ಕೊಳಕ್ ಆಗಲ್ಲ ಅಂತ ಅವತ್ತೇ ಎಲ್ಲರನ್ನು ರಿಜೆಕ್ಟ್ ಮಾಡಿದ್ರೆ ಇವತ್ತು ಇಷ್ಟೊಂದು ಸಂಖ್ಯೆ ಎಲ್ಲಿರ್ತಾ ಇತ್ತು? ಆ ಫೌಂಡೇಶನ್ ಮೇಲೆ ಅಲ್ವ ಇಷ್ಟೊಂದು ಸಂಖ್ಯೆ ಇರೋದು. खिलाने वाली बातें हाथे भी हचल रहे, उसका परिणाम कितने सेंटर खुले कितने प्रोग्राम हो रहे हैं. ನೋಡಿ ಅಲುಗಾಡ್ಸೋಂತಹ ಮಾತುಗಳೆಲ್ಲ ಬಂತು, ಆದ್ರೆ ಬಾಬೋರ್ ಎಷ್ಟು ಅಚಲವಾಗಿದ್ರು, ಅದರ ಪರಿಣಾಮನೇ ಇವತ್ತು ಇಷ್ಟೊಂದು ಸೆಂಟರ್ಗಳು ತೆರೆದಿದ್ದಾರೆ ಬಾಬೋರು, ಇಷ್ಟೊಂದು ಕಾರ್ಯಕ್ರಮಗಳು ನಡೀತಾ ಇದೆ. आजकल कितने प्रोग्राम हो रहे हुए है ना,
ये सारी रिजल्ट ब्रह्मा बाप की हिम्मत। पहले अकेला ब्रह्मा बाप था, पीछे आए हो, लेकिन अकेला हिम्मत रख आगे बढ़ाನ ಇವತ್ತು ಎಷ್ಟೊಂದು ಕಾರ್ಯಕ್ರಮಗಳಾಗ್ತಾ ಇದೆ, ಆಗಿದೆ. ಇಷ್ಟು ರಿಸಲ್ಟ್ ಬ್ರಹ್ಮ ಬಾಬೋರ ಸಾಹಸದ ರಿಸಲ್ಟ್ ಇವತ್ತು. ಇವತ್ತು ಈ ಸಂಸ್ಥೆನ ಅವತ್ತು ಬಾಬೋರು ಎಲ್ಲಾರನ್ನು ಎಲ್ಲಾ ಸಂಸ್ಕಾರದವರಿಗೂ ಪ್ರೀತಿ ಪಾಲನೆ ಕೊಟ್ಟು ಎಲ್ಲ ಸಂಸ್ಕಾರದವರಿಗೂ ಹೊಂದ್ಕೊಂಡು ಬ್ರಹ್ಮ ಏನ್ ಮಹಾನವ್ರು ಇದ್ರು, ಬ್ರಹ್ಮ ನಮ್ಮಂಗೆ ಗೃಹಸ್ಥಿ ಅನ್ನೋರು ಇದ್ರು. ಬ್ರಹ್ಮನಿಗೂ ನಮ್ಗೇನು ಕನೆಕ್ಷನ್ ಇಲ್ಲ, ನಾವು ಡೈರೆಕ್ಟ್ ಶಿವಬಾಬನ್ ಜೊತೆ ಬಾಬನ್ ಹತ್ರನೇ ಪಾಲನೆ ತಗೊಳ್ತಾ ಇದ್ದವರು. ನಮಗೆ ಡೈರೆಕ್ಟ್ ಶಿವಬಾಬನ್ ಕನೆಕ್ಷನ್ ಅನ್ನೋರು ಇದ್ರು, ಯಾರ್ಯಾರು ಇರ್ಲಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಮೊದ್ಲು ಒಬ್ಬರೇ ಬ್ರಹ್ಮ ಬಾಬವ್ರು ಇದ್ರು, ಆಮೇಲೆ ನೀವೆಲ್ಲ ಬಂದಿದ್ದೀರಿ. ಆದ್ರೆ ಒಬ್ಬರ ಸಾಹಸ ಇಟ್ಟು ಮುಂದುವರೆದ್ರಲ್ಲ, ರಿಸಲ್ಟ್ ಮೇ ಪ್ರಾಕ್ಟಿಕಲ್ ಪ್ರಮಾಣ ಆಪ್ ಸಬ್ ಸಾಥಿ. ಅದಕ್ಕೆ ಪ್ರಾಕ್ಟಿಕಲ್ ಪ್ರಮಾಣ ಏನು ಅಂದ್ರೆ ನೀವೆಲ್ಲ ಜೊತೆಗಾರರಿದ್ರಿ ಅಲ್ವಾ. तो है ना हिम्मत, ब्रह्मा बाप ने अकेला हिम्मत रखी, आप तो बहुत साथी है. ಅವತ್ತು ಬ್ರಹ್ಮ ಬಾಬವ್ರು ಒಬ್ಬರೇ ಸಾಹಸ ಇಟ್ರು ಅವತ್ತು. ಆದ್ರೆ ಇವತ್ತು ಎಷ್ಟೊಂದ್ ಜನ ನೀವು ಜೊತೆಗಾರರಿದ್ದೀರಿ, ಫಾಲೋ ಫಾದರ್ ಮಾಡಿ. ಸಭಿ ಅಪ್ನೆ ಕೋ ಬ್ರಹ್ಮ ಬಾಪ್ ಕೆ ಬಚ್ಚೆ ಸಾಥಿ ಬಚ್ಚೆ ಸಮಜ್ತೆ ಹೋನ. ನೀವೆಲ್ರೂ ನಿಮ್ಮನ್ನ ನೀವು ಬ್ರಹ್ಮ ಬಾಬೋರ್ ಮಕ್ಕಳು, ಬ್ರಹ್ಮ ಕುಮಾರ ಕುಮಾರಿ ಅಂತ ಹೇಳ್ತೀರಿ, ಜೊತೆಗಾರ ಮಕ್ಕಳಂತ ತಿಳ್ಕೊಂಡಿದ್ದೀರಿ ಅಲ್ವಾ. साथ है साथ चलेंगे और ब्रह्मा बाप के साथ राज्य में आएंगे. ಈಗ ಜೊತೆಗಿದ್ದೀರಿ, ಜೊತೆಗೆ ಹೋಗ್ತೀರಿ ಪರಂಧಾಮಕ್ಕೆ. ಸತ್ಯಯುಗದಲ್ಲಿ ಬಂದು ಬ್ರಹ್ಮ ತಂದೆ ಜೊತೆಗೆ ರಾಜ್ಯ ಮಾಡ್ತೀರಿ. तो अभी समय है, जैसे ब्रह्मा बाप ने हिम्मत रखी, रिजल्ट देख रहे हो, तो इतने संगठन में हिम्मत का पांव रखो, क्या नहीं हो सकता. ನಾವು ಹೇಳ್ತಾರೆ ಈಗ ಸಮಯ ಅದು. ಹೇಗೆ ಬ್ರಹ್ಮ ಬಾಬಾ ಸಾಹಸ ಇಟ್ರು, ರಿಸಲ್ಟ್ ನೋಡ್ತಾ ಇದ್ದೀರೋ, ಅದೇ ತರ ಇವಾಗಿನ ಸಂಘಟನೆಯಲ್ಲೂ ಸಾಹಸದ ಕಾಲಿಡಿ. ಏನ್ ಮಾಡಕ್ಕಾಗಲ್ಲ. ಕಲ್ಪ ಕಲ್ಪ ವಾಹೆ ಹೋನಾಹಿ, ಕಲ್ಪ ಕಲ್ಪನೂ ಆಗಿದೆ, ಆಗ್ಲೇಬೇಕು ಕೂಡ. तो अभी बाप क्या चाहता वो सुनाया, सिर्फ आप सभी एक बात करो, और एक बात है साधारण पुरुषार्थ को तीव्र पुरुषार्थ में परिवर्तन करो. ಈಗ ಬಾಬೋರ್ ಏನ್ ಬಯಸ್ತಾರೆ ಅದಂತೂ ಬಾಬೋರ್ ಹೇಳಿದಾರಲ್ವಾ. ಸ್ವಭಾವ ಸಂಸ್ಕಾರವನ್ನ ಪರಿವರ್ತನೆ ಮಾಡಿ ಸಮಾಪ್ತಿ ಮಾಡಿ ಹಳೇದನ್ನ. ಈಗ ನೀವೆಲ್ರಿಗೂ ಒಂದು ಮಾತು, ಸಭಿ ಏಕ್ ಬಾತ್ ಕರೋ, ಏಕ್ ಬಾತ್. ಆ ಒಂದು ಮಾತು ಯಾವುದು, ಸಾಧಾರಣ ಪುರುಷಾರ್ಥವನ್ನು ತೀವ್ರ ಪುರುಷಾರ್ಥದಲ್ಲಿ ಪರಿವರ್ತನೆ ಮಾಡ್ಕೊಳ್ಳಿ. ಬಾಪ್ ದಾದಾನೆ ದೇಖಾ ಕಹಾ ಕಹಾ ಅಲ್ಬೇಲಾಪನ್ ಆತಾ ಹೇ, हो ही जाना है, विजय तो हमारा जन्मसिद्ध अधिकार है. ಬಾಪ್ ದಾದವ್ರು ನೋಡ್ತಾರೆ, ಕೆಲವೊಮ್ಮೆ ಹುಡುಗಾಟಿಕೆ ಬರುತ್ತೆ, ಆಗುತ್ತೆ. ವಿಜಯ ನಮ್ಮ ಜನ್ಮಸಿದ್ಧ ಅಧಿಕಾರ ಅಲ್ವಾ, ನಾವು ಹಾಕ್ತಿವಿ ಹುಡುಗಾಟಿಕೆಯಲ್ಲಿ. ऐसे ज्ञान के हिसाब से निश्चित है, लेकिन अलबेलापन में भी यही शब्द आते हैं. ಜ್ಞಾನದ ಆಧಾರದ ಮೇಲೆ ಇದು ನಿಶ್ಚಿತ, ಪರಿವರ್ತನೆ ಆಗ್ಲೇಬೇಕು. ಅದೇ ಮಾತು ಹುಡುಗಾಟಿಕೆಯಲ್ಲೂ ಅದೇ ಶಬ್ದ ಬರುತ್ತೆ. ನಮ್ ವಿಜಯ ಆಗ್ ಹೋಗಿದೆ, ವಿಜಯ ಸಿಗುತ್ತೆ. ಪುರುಷಾರ್ಥ ಏನು ಮಾಡಲ್ಲ. ಇಬ್ಬರಿಗೂ ವ್ಯತ್ಯಾಸ ಏನೋ, ಒಬ್ರು ಹೇಳ್ತಾರೆ ಹುಡುಗಾಟಿಕೆಯಲ್ಲಿ, ಇನ್ನೊಬ್ರು ಹೇಳ್ತಾರೆ ಪುರುಷಾರ್ಥದಿಂದ ಆಗುತ್ತೆ, ನಾವು ಆಗ್ಲೇಬೇಕು ಅನ್ನೋದು. कोई काम रुका नहीं, होना ही है. एक है पुरुषार्थ के शब्द, दूसरे है अलबेलेपन के भी यही शब्द. ಯಾವ ಕೆಲಸ ಉಳಿದಿದೆ, ಎಲ್ಲ ಕೆಲಸನೂ ಆಗಿದೆ, ಡ್ರಾಮಾ ಅನುಸಾರ ಆಗುತ್ತೆ. ಒಂದೇ ಶಬ್ದ ಇಬ್ರು ಹೇಳ್ತಾರೆ. ಒಂದು ಪುರುಷಾರ್ಥಿಗಳು ಹೇಳ್ತಾರೆ, ಇನ್ನೊಬ್ರು ಹುಡುಗಾಟಿಕೆಯವರು ಅದೇ ಶಬ್ದ ಹೇಳ್ತಾರೆ. ಯಾವ ಕೆಲಸನೂ ಉಳಿದಿಲ್ಲ, ಆಗುತ್ತೆ ಅನ್ನೋದು ಹುಡುಗಾಟಿಕೆಯಲ್ಲಿ ಹೇಳ್ತಾರೆ. ಎ ಬಿ ಸಂಸ್ಕಾರ ಚೆಕ್ ಕರ್ನ, ನಾನು ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ ಅದನ್ನ ಚೆಕ್ ಮಾಡ್ಕೊಳ್ಳಿ. अलबेलापन की निशानी उनके जीवन में छोटी छोटी बातों में थकावट दिखाई देगी. ಹುಡುಗಾಟಿಕೆಯಲ್ಲಿ ಹೇಳೋರ್ದು ಹೆಂಗಿರುತ್ತೆ, ಅವರು ಏನು ಪರಿವರ್ತನೆ ಆಗಲ್ಲ, ಸುಮ್ಮನೆ ಹೇಳ್ತಾರಷ್ಟೇ. ಹುಡುಗಾಟಿಕೆಯಲ್ಲಿ ತಾವೇ ಹೇಳ್ತಾರೆ, ಅವ್ರ ಜೀವನದಲ್ಲಿ ಚಿಕ್ಕ ಚಿಕ್ಕ ಮಾತುಗಳಿಗೂ ಅವರಿಗೆ ಸುಸ್ತಾಗುತ್ತೆ. ಹುಡುಗಾಟಿಕೆ ಆಲಸ್ಯದಲ್ಲಿ ಪುರುಷಾರ್ಥ ಮಾಡಲ್ಲ. ಶಕಲ್ ಮೇ ಖುಷಿ ಕಿ ಝಲಕ್ ನೈ ದಿಖಾಯಿ ದೇಗಿ. ಹುಡುಗಾಟಿಕೆ ಇರೋರಿಗೆ ಅವರ ಮುಖದಲ್ಲಿ ಆ ಖುಷಿಯ ಹೊಳಪು ಕಾಣಲ್ಲ. ಸೇವಾ ಸೆ ಪುಣ್ಯ ಬನ್ ರಹಾ ಹೇ, तो चेहरे पर ಖುಷಿ ಹೋನಿ ಚಾಹಿಯೇನಾ. ನೋಡಿ, ನಾವು ಬಾಬೋರ್ ಸೇವೆ ಮಾಡಿ ನಮ್ಗೆ ಪುಣ್ಯ ಆಗ್ತಾ ಇದೆ, ಪ್ರೂಫ್ ಏನು,
ನಿಮ್ಮ ಚೆಹರೆಯಲ್ಲಿ ಖುಷಿ ಇರಬೇಕು. ಸೇವೆ ಮಾಡಿದ್ರೂ ಖುಷಿ ಕಾಣಲ್ಲ ಅಂದ್ರೆ, ಆ ಹೊಳಪಿಲ್ಲ ಅಂದ್ರೆ ನೀವು ಮಾಡಿ ಸೇವೆ ಪುಣ್ಯ ಆಗಿಲ್ಲ ಅಂತ. बाबा और ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, किसी न किसी प्रकार की थकावट का कारण कोई न कोई बात का अलबेलापन है. ಯಾವುದೇ ಮಾತಲ್ಲಿ ನಿಮ್ಗೆ ಸುಸ್ತಾಗುತ್ತೆ, ಅಯ್ಯೋ ನಡೀತಾ ಇದೆ, ಆಗುತ್ತೆ, ಮಾಡ್ತಾರೆ, ಯಾರೋ ಮಾಡ್ತಾರೆ, ಇವೆಲ್ಲ ಹುಡುಗಾಟಿಕೆ. ಆ ಕಾರಣ ಒಂದಲ್ಲ ಮಾತು ಅಂದ್ರೆ ಸುಸ್ತು, ಆ ಕಾರಣ ಒಂದಲ್ಲ ಒಂದ್ ಮಾತಲ್ಲಿ ಹುಡುಗಾಟಿಕೆ. ಯಾಕೆ ಸುಸ್ತಾಗುತ್ತೆ? ಯಾಕೆ ಉತ್ಸಾಹ ಇರಲ್ಲ, ಯಾಕೆ ಖುಷಿ ಇರಲ್ಲ? ನಾವ್ ಹೇಳ್ತಾರೆ ಹುಡುಗಾಟಿಕೆ. ಜಬ್ ಕರ್ನಾ ಹಿ ಹೈ ತೋ ಖುಷಿ ಸೆ ಕರೋ. ಏನೇ ಮಾಡ್ತೀರಿ ಅಂದ್ರೆ ಮಾಡೋರೇ ಇದ್ದೀರಿ, ಅದನ್ನ ಖುಷಿಯಾಗಿ ಮಾಡಿ. ಏನೇ ಸೇವೆ ಮಾಡ್ತೀರಿ ಖುಷಿಯಾಗಿ. ಚೆಹರೆ ನಿಮ್ಮ ಸೇವೆ ಮಾಡುತ್ತೆ. ಚಲನ್ ಆಪ್ಕಿ ಸೇವಾ ಕರೆ. ನಿಮ್ಮ ಚೆಹರೆ ನಿಮ್ಮ ಚಲನೆ ಸೇವೆ ಮಾಡಬೇಕು. तो आज मेजॉरिटी का संस्कार समाप्ति का हाथ देख बाप दादा बार बार मुबारक दे रहा है. ಇವತ್ತು ಹೆಚ್ಚಿನ ಅಂಶದವರು ಮೆಜಾರಿಟಿ ಸಂಸ್ಕಾರ ಸಮಾಪ್ತಿ ಮಾಡ್ಕೊಳ್ತೀವಿ ಅಂತ ಕೈ ಎತ್ತಿದ್ರಲ್ಲ, ಅದನ್ನ ನೋಡಿ ಬಾಪ್ ದಾದವರು ಪದೇ ಪದೇ ಶುಭಾಶಯಗಳನ್ನ ಹೇಳ್ತಾ ಇದ್ದಾರೆ. ಅಚ್ಚಾ ಇಸ್ ಗ್ರೂಪ್ ಮೇ ಜೋ ಪಹಲಿ ಬಾರ್ ಆಯೆ ವ ಹಾತ್ ಉಠೋ ದೇಖಾ ಕಿತನೆ ಹೇ ಬಹುತ್ ಹೇ. ಬಾಬಾ ಹೇಳ್ತಾರೆ, ಈ ಗ್ರೂಪ್ ಅಲ್ಲಿ ಯಾರು ಫಸ್ಟ್ ಟೈಮ್ ಬಂದಿದ್ದೀರಿ ಅವ್ರು ಎದ್ದೇಳಿ. ನೋಡಿ ಬಹಳಷ್ಟು ಜನ ಬಂದಿದ್ದಾರೆ, ಕೈ ಅಲುಗಾಡಿಸಿ. ಯಾರು ಫಸ್ಟ್ ಟೈಮ್ ಬಂದಿದ್ದೀರಿ ಅವರಿಗೆ ಅಪ್ನೆ ಬಾಪ್ ಸೆ ಮಿಲ್ನೆ ಕಿ ಮುಬಾರಕ್. ಫಸ್ಟ್ ಟೈಮ್ ಈ ಕಲ್ಪದಲ್ಲಿ ಫಸ್ಟ್ ಟೈಮ್ ಬಂದಿದ್ದೀರಿ, ಬಾಬೋರ್ ಜೊತೆ ಮಿಲನಕ್ಕೆ ಶುಭಾಶಯಗಳು. तो विशेष समय प्रमाण अभी आपको तीव्र पुरुषार्थ करना पड़ेगा. ಬಾಬಾ ಹೇಳ್ತಾರೆ, ಈ ವಿಶೇಷ ಸಮಯದ ಅನುಸಾರ ಸಮಯ ಪ್ರಮಾಣ ನೀವು ತೀವ್ರ ಪುರುಷಾರ್ಥ ಮಾಡ್ಬೇಕಾಗತ್ತೆ. और बाप दादा का ये कहना कि जो तीव्र पुरुषार्थ करेगा ढीला डाला नहीं, वह लास्ट सो फास्ट फास्ट सो फस्ट हो जाएगा. ಬಾಪ್ ದಾದಾ ಹೇಳ್ತಾರೆ, ಯಾರು ತೀವ್ರ ಪುರುಷಾರ್ಥ ಮಾಡ್ತೀರಿ, ಯಾರಾದ್ರೂ ಆಗ್ಬೋದು, ಯಾರು ತೀವ್ರ ಪುರುಷಾರ್ಥ ಮಾಡ್ತೀರಿ, ಡೀಲಾ ಡಾಲ ಅಲ್ಲ, ನಂಗೆ ಆದಾಗ ಮಾಡ್ತೀನಿ, ನಂಗೆ ಆಗೋಷ್ಟು ಮಾಡ್ತೀನಿ, ಡೀಲಾ ಡಾಲ ಅಲ್ಲ. ಬಾಬಾ ಹೇಳ್ತಾರೆ ತೀವ್ರ ಪುರುಷಾರ್ಥ. ತೀವ್ರ ಪುರುಷಾರ್ಥಕ್ಕೆ ಒಂದೇ ಎಷ್ಟು ಚಂದದ ಉದಾಹರಣೆ ಹೇಳಿದ್ರು ಬಾಬಾ ಅವರು. ಒಂದು ಪೇಪರ್ ಮೇಲೆ ಒಂದು ಚುಕ್ಕಿ ಇಟ್ಟಷ್ಟು ಅಷ್ಟು ಸಮಯದಲ್ಲಿ ನಿಮ್ಮನ್ನು ಚೇಂಜ್ ಮಾಡ್ಕೋಬೇಕು. ಒಂದು ನೆಗೆಟಿವ್ ಸಂಕಲ್ಪ ವೇಸ್ಟ್ ಯಾವುದೇ ಆಗ್ಲಿ ಸೆಕೆಂಡ್ ಅಲ್ಲಿ. ಲಾಸ್ಟ್ ಸೋ ಫಾಸ್ಟ್ ಬರ್ತೀರಾ, ಫಾಸ್ಟ್ ಸೋ ಫಸ್ಟ್ ಬರ್ತೀರಾ. ಎಸ್ಸಿ ಕಮಾಲ್ ಕರ್ನ, ಈ ತರ ಚಮತ್ಕಾರ ತೋರಿಸಿ ಅವಕಾಶ ಇದೆ. ಹಂಗ್ ತಿಳ್ಕೊಬೇಡಿ ನಾವಂತೂ ಬಂದಿದೀವಿ ಲಾಸ್ಟಿಗೆ, ಇಲ್ಲ, ಫಾಸ್ಟ್ ಹೋಗ್ಬೋದು ಯಾರು ಬೇಕಾದ್ರೂ. ಆದ್ರೆ ಪ್ರತಿ ಸಮಯ ತೀವ್ರ ಪುರುಷಾರ್ಥ ಮಾಡ್ಬೇಕು. ಬದಲ್ನಾ ಹಿ ಹೇ, ಚೇಂಜ್ ಆಗ್ಲೇಬೇಕು. ಗೆ ಹೇಳ್ಬೇಡಿ, ದೇಖೆಂಗೆ ಸೋಚೆಂಗೆ ಕರೆಂಗೆ ಇದ ಹೇಳ್ಬಾರ್ದು. ಒಳ್ಳೇದು. ಅಪ್ನಾ ಘರ್ ದಾತಾ ಕಾ ಘರ್ ಅಚ್ಚಾ ಲಗಾನ. ಬಾಬಾ ಹೇಳ್ತಾರೆ, ಇದು ನಿಮ್ ಮನೆ, ನಮ್ ಮನೆ, ಇದು ದಾತನ ಮನೆ, ಇದು ಇಷ್ಟ ಆಯ್ತಲ್ಲ ನಿಮ್ಮೆಲ್ಲರಿಗೂ. ಸಭಿ ಬಾಯಿ ಬೆಹನೆ ಬಿ ಆಪ್ಕಾ ಸ್ವಾಗತ ಕರ್ತೆ ಹಿ. ಹೊಸ ಮಕ್ಕಳು ಬರ್ತಾರೆ ಅಂದ್ರೆ ಎಲ್ಲ ಬಾಬೋರ್ ಮಕ್ಕಳು ಸಹೋದರ ಸಹೋದರಿಯರು ನಿಮ್ಮನ್ನು ಸ್ವಾಗತಿಸ್ತಾರೆ. ಒಳ್ಳೇದು. ಅಭಿ ಚಾರೋ ಓರ್ ಕೆ ಬ್ರಾಹ್ಮಣ್ ಬಚ್ಚೋಂ ಕೋ ಬಾಪ್ ದಾದಾ ಕಾ ಸ್ನೇಹ ಬರ ಯಾದ್ ಪ್ಯಾರ್ ಸ್ವೀಕಾರ್ ಹೋ. ಎಲ್ಲ ನಾಲ್ಕು ಕಡೆ ಇರೋ ಬ್ರಾಹ್ಮಣ ಮಕ್ಕಳಿಗೆ ಬಾಪ್ ದಾದವರು ಸ್ನೇಹ ತುಂಬಿದ ಪ್ರೀತಿಯ ನೆನಪುಗಳನ್ನ ಕೊಡ್ತಾ ಇದ್ದಾರೆ, ಸ್ವೀಕರಿಸಿ. ಬಾಪ್ ದಾದವ್ರಿಗೆ ಗೊತ್ತಿದೆ, ದೂರ್ ಬೈಟೆ ಬಿ ಕೈ ಬಚ್ಚೆ ದೇಖ್ ಬಿ ರಹೆ. ಬಾಪ್ ದಾದವ್ರು ನೋಡ್ತಾರೆ ವಿಶ್ವದ ಎಲ್ಲ ಕಡೆ ಮಕ್ಕಳನ್ನ. ಕೆಲವರು ದೂರ ಕುಳಿತಿದ್ರು ನೋಡ್ತಾ ಇದ್ದಾರೆ, ಮಿಲನ ಮಾಡ್ತಾ ಇದ್ದಾರೆ. ನಾಲ್ಕು ಕಡೆ ಇರುವಂತಹ ಮಕ್ಕಳು ಬಾಪ್ ದಾದವ್ರು ಇದೇ ಹೇಳ್ತಾರೆ, जैसे अभी सभी मेजॉरिटी ने हाथ उठाया, संस्कार समाप्त है. अभी आप सभी भी मिलकर एक ही संकल्प रूपी हाथ उठा ही रहे हो. हम सब मिलकर समाप्ति के समय को समीप लाने के लिए संकल्प कर रहे हैं. और चारों ओर संपूर्ण समय होने पर ब्रह्मा बाप शिव बाप दोनों को प्रत्यक्ष करेंगे. तो हमारा बाप आ गया है. ಬಾಬಾ ಹೇಳ್ತಾರೆ, ಹೇಗೆ ಹೆಚ್ಚಿನ ಅಂಶ ಕೈ ಎತ್ತಿದ್ರಿ, ಹೌದು ನಾವು ಬಾಬಾ ಹಳೆ ಸ್ವಭಾವ ಸಂಸ್ಕಾರನ ಸಮಾಪ್ತಿ ಮಾಡ್ತೀವಿ ಅಂತ. ಅದೇ ರೀತಿ ನೀವೆಲ್ಲರೂ ಸೇರಿ ಒಂದಾಗಿ ಒಂದು ಸಂಕಲ್ಪ ಅನ್ನೋ ಕೈ ಎತ್ತಿ ನಾವೆಲ್ಲರೂ ಸೇರಿ ಸಮಾಪ್ತಿಯ ಸಮಯವನ್ನ ಸಮೀಪ ತರಲಿಕ್ಕೆ ಸಂಕಲ್ಪ ತಗೊಂಡಿದೀವಿ. ಹಾಗೂ ನಾಲ್ಕು ಕಡೆ ಸಂಪೂರ್ಣ ಸಮಯ
ಆಗೋದ್ರಲ್ಲಿ ಬ್ರಹ್ಮ ಬಾಬಾ ಶಿವ ಬಾಬಾ ಇಬ್ಬರನ್ನು ಪ್ರತ್ಯಕ್ಷ ಮಾಡ್ತೀವಿ, ನಮ್ಮ ತಂದೆ ಬಂದಿದ್ದಾರೆ ಅಂತ. ಸಬ್ಕೆ ಮುಖ್ ಪರ್ ಬಾಪ್ ಕಿ ಪ್ರತ್ಯಕ್ಷತಾ ಹೋ ಜಾಯ್, ಎಲ್ಲರ ಬಾಯಿಂದನೂ ಬರಬೇಕು, ಬಾಬೋರ್ ಬಂದಿದ್ದಾರೆ. ಈಗ ಈ ವರ್ಷದಲ್ಲಿ ಇದೇ ದೃಢ ಸಂಕಲ್ಪ ಇಟ್ಕೊಳ್ಳಿ, ಬಾಬೋರನ್ನ ಪ್ರತ್ಯಕ್ಷ ಮಾಡಲೇಬೇಕು. ಆಧಾ ಕಾಮ್ ತೋ ಕಿಯಾ ಹೈ, ಬಚ್ಚೋं को बाप ने विश्व के आगे प्रत्यक्ष किया है. ಅರ್ಧ ಕೆಲಸ ಅಂತೂ ಮಾಡಿದಿರಿ. ಬ್ರಹ್ಮ ಕುಮಾರ ಕುಮಾರಿಯರು ಪ್ರತ್ಯಕ್ಷ ಆಗಿದ್ದೀರಿ. ಈಗ ಬಾಬೋರನ್ನ ವಿಶ್ವದ ಮುಂದೆ ಪ್ರತ್ಯಕ್ಷ ಮಾಡಬೇಕು. ಈಗ ಮಕ್ಕಳ ಕೆಲಸ ಬಾಬೋರ್ ಮಾಡಿದ್ದಾರೆ, ನಮ್ಮನ್ನ ಪ್ರತ್ಯಕ್ಷ ಮಾಡಿರೋರು ಬಾಬೋರು. ಈಗ ನೀವು ಬಾಬೋರನ್ನ ಪ್ರತ್ಯಕ್ಷ ಮಾಡಿ. अभी बच्चों का कार्य है भगवान आ गया, ये आवाज विश्व के एक एक बच्चे तक पहुंचे. ಈಗ ನಿಮ್ ಕೆಲಸ ಭಗವಂತ ಬಂದಿದ್ದಾರೆ ಅನ್ನೋದನ್ನ ಎಲ್ಲರಿಗೂ ತಲುಪಿಸಿ. ಈ ವಾಯ್ಸ್ ವಿಶ್ವದ ಒಂದೊಂದು ಮಕ್ಕಳಿಗೂ ತಲುಪಬೇಕು. ಸಭಿ ಕೋ ಬಾಪ್ ದಾದಾ ದೇಖ್, ಹರ್ ಏಕ್ ಕೋ ದಿಲ್ ಕಾ ಸ್ನೇಹ, ದಿಲ್ ಕಾ ಪ್ಯಾರ್, ದಿಲ್ ಕೆ ಉಮಂಗ್ ಉತ್ಸಾಹ ಸಹಿತ್ ಯಾದ್ ಪ್ಯಾರ್ ದೇ ರಹೆ ಹೇ. ಎಲ್ಲರಿಗೂ ಬಾಪ್ ದಾದವರು ಪ್ರತಿಯೊಬ್ಬರನ್ನ ನೋಡ್ತಾ, ಪ್ರತಿಯೊಬ್ಬರಿಗೂ ವ್ಯಕ್ತಿಗತವಾಗಿ ಹೃದಯದ ಸ್ನೇಹ, ಹೃದಯದ ಪ್ರೀತಿ, ಹೃದಯದ ಉತ್ಸಾಹ ಉಲ್ಲಾಸ ಸಹಿತ ಪ್ರೀತಿಯ ನೆನಪುಗಳನ್ನ ಕೊಡ್ತಾ ಇದ್ದಾರೆ. अच्छा, सेवा का टर्न कर्नाटक जोन का है. सेवा का चांस लेना अर्थात बाप के समीप आने का चांस मिलना. ಸೇವೆಯ ಟರ್ನ್ ಕರ್ನಾಟಕ ಝೋನ್ ಅವ್ರದ್ದು. ಸೇವೆಯ ಅವಕಾಶ ತಗೊಳ್ಳೋದು ಅಂದ್ರೆ ಬಾಬೋರ ಸಮೀಪ ಬರಕ್ಕೆ ಚಾನ್ಸ್ ತಗೊಳ್ಳೋದು. ಯಾಕೆಂದ್ರೆ ಸೇವೆ ಮಾಡಿದಷ್ಟು ಬಾಬೋರಿಗೆ ಹತ್ರ ಹಾಕ್ತೀವಲ್ಲ. देखो सेवा के कारण कितने लोगों को आने का चांस मिलता है. ಸೇವಾದಾರಿ ಗ್ರೂಪ್ ಅಂದ್ರೆ ಎಷ್ಟೊಂದು ಜನಕ್ಕೆ ಬರ್ಲಿಕ್ಕೆ ಅವಕಾಶ ಸಿಗುತ್ತೆ. सबकी दुआएं आप निमित्त टीचर्स को मिलती है, क्योंकि सेवा की हिम्मत रखी और चांस इतनों को मिला. ಎಲ್ಲರ ಆಶೀರ್ವಾದ ನೀವು ನಿಮಿತ್ತ ಟೀಚರ್ಸಿಗೆ ಸಿಗುತ್ತೆ. ಏಕೆಂದ್ರೆ ಸೇವೆ ತಗೊಳ್ಳುವಂತ ಸಾಹಸ ಇಟ್ಟಿದ್ದೀರಿ, ಮತ್ತೆ ಎಲ್ಲರಿಗೂ ಅವಕಾಶ ಸಿಗುತ್ತೆ. ಬಾಪ್ ದಾದಾ ನೋಡ್ತಾರೆ ಹೊಸಬ್ರು. ಫಸ್ಟ್ ಟೈಮ್ ಬಹಳಷ್ಟು ಜನ ಮಕ್ಕಳು ಬಂದಿದ್ದೀರಿ. ಯಾರು ಫಸ್ಟ್ ಟೈಮ್ ಬಂದಿದ್ದೀರಿ ಕರ್ನಾಟಕ ವಾಲೆ ಲಂಬಾ ಹಾತ್ ಉಠಾವ್. ಕರ್ನಾಟಕದವ್ರು ಫಸ್ಟ್ ಟೈಮ್ ಬಂದಿರೋರು ಎತ್ತರಕ್ಕೆ ಕೈ ಎತ್ತಿ. ಫಸ್ಟ್ ಟೈಮ್ ತುಂಬಾ ಜನ ಬಂದಿದ್ದೀರಿ, ಒಳ್ಳೇದು. ಕರ್ನಾಟಕದ ವೃದ್ಧಿ ಚೆನ್ನಾಗಿ ಆಗ್ತಾ ಇದೆ. अभी जैसे वृक्ष वृद्धि हुई है, वैसे तीव्र पुरुषार्थ की विधि उसकी भी चारों ओर लहर फैलाओ, ನಂಬರ್ ले लो. ಹೇಗೆ ವೃದ್ಧಿ ಚೆನ್ನಾಗಿ ಮಾಡಿದಿರೋ ಹಾಗೆ ತೀವ್ರ ಪುರುಷಾರ್ಥದ ವಿಧಿ, ಇದರ ಅಲೆನೂ 4 ಕಡೆನೂ ಹರಡಿ. ಇದರಲ್ಲೂ ನೀವು ನಂಬರ್ ಮುಂದೆ ತಗೊಳ್ಳಿ. ಸಂಸ್ಕಾರ ಸಮಾಪ್ತಿಯ ನಂಬರ್ ಮುಂದೆ ತಗೊಳಕ್ ಆಗುತ್ತಾ? ಯಾರು ತಿಳ್ಕೊತೀರಿ ನಾವು ಫಸ್ಟ್ ನಂಬರ್ ತಗೋತೀವಿ ಇದರಲ್ಲಿ, ಅವ್ರ ಕೈ ಎತ್ತಿ. ಒಳ್ಳೇದು. ऐसे आपस में संगठन करके प्रोग्राम बनाओ. ಇದೇ ರೀತಿ ಪರಸ್ಪರ ಎಲ್ಲರೂ ಸಂಘಟನೆ ಮಾಡಿ ಪ್ರೋಗ್ರಾಮ್ ಮಾಡಿ. ಸಬ್ ಏಕ್ ಹೈ, ಎಲ್ಲರೂ ನಾವು ಒಂದು ಅಂತ. ಭಿನ್ನ ಭಿನ್ನ ಸ್ಥಾನ ಹೇ ಲೇಕಿನ್ ಏಕ್ ಹೇ. ಸ್ಥಾನ ಭಿನ್ನ ಭಿನ್ನ ಆದ್ರೆ ಎಲ್ಲರೂ ಒಂದೇ. ಯಾವಾಗ ಒಂದು ಅನ್ನೋದು ಸಂಘಟನೆಯಲ್ಲಿ ಬರುತ್ತೋ ಆಗ ಬಾಬು ಹೇಳ್ತಾರೆ ಬಾಬುವರ ಪ್ರತ್ಯಕ್ಷತೆ ಆಗುತ್ತೆ. ಈ ಚಮತ್ಕಾರ ಮಾಡಿ ತೋರಿಸಿ. ಭಲೆ ಝೋನ್ ಬೇರೆ ಬೇರೆ ಸೇವೆಗೋಸ್ಕರ ಬಾಬುವ್ರು ಮಾಡಿದ್ದಾರೆ, ಭಾವನೆಗಳಲ್ಲಿ ಭಿನ್ನತೆ ಇರಬಾರ್ದು. ಏನಾ ಹಿಮ್ಮತ್ ಹೇ ಬಾಪ್ ದಾದಾ ಕೆ ಪಾಸ್ ಸಮಾಚಾರ ತೋ ಆತಾ ರೇತಾ ಹೇ. ಇಷ್ಟೊಂದು ಸಾಹಸ ಇದೆಯಾ? ಈ ಚಮತ್ಕಾರ ಮಾಡಿ ತೋರಿಸ್ತೀರಾ? ಏನ್ ಚಮತ್ಕಾರ ಹೇಳ್ತಾರೆ ನೋಡಿ ಬಾಬುವರು. ಭಿನ್ನ ಭಿನ್ನ ಸ್ಥಾನ ಆಗಿರ್ಬೋದು, ಆದ್ರೆ ಒಂದಾಗಿರ್ಬೇಕು. ಬಾಪ್ ದಾದವ್ರ ಹತ್ರ ಎಲ್ಲ ಸಮಾಚಾರ ಬರುತ್ತಲ್ಲ. तो मधुबन में हर मास अपने परिवर्तन का समाचार लिखना. ಮಧುಬನಕ್ಕೆ ಪ್ರತಿ ತಿಂಗಳು ನಿಮ್ಮ ಪರಿವರ್ತನೆಯ ಸಮಾಚಾರ ಬರೀತೀರಿ ಅಲ್ವಾ? ಪ್ರತಿ ತಿಂಗಳು ಯಾವುದು ಕಳೆದಿದೆ ಅದು ಕಳೆದೋಯ್ತು, ಈಗ ನಂಬರ್ 1 ಆಗಿ ತೋರಿಸಿ. ಒಳ್ಳೇದು. ಬಾಪ್ ದಾದಾನೆ ದೇಖಾ ಸೇವಾ ಅಚ್ಚಿ ಹೇ, ಅಭಿ ಸಂಘಟನ್ ದೇಖ್ನಾ ಚಾತೆ ಹೇ. ಬಾಪ್ ದಾದವ್ರು ನೋಡ್ತಾರೆ ಸೇವೆ ಚೆನ್ನಾಗಿದೆ, ಆದ್ರೆ ಈಗ ಸಂಘಟನೆ ನೋಡ್ಲಿಕ್ಕೆ ಬಯಸ್ತಾರೆ, ಎಲ್ಲರನ್ನೂ ಒಂದಾಗಿ ನೋಡ್ಲಿಕ್ಕೆ ಬಯಸ್ತಾರೆ. ಎಕ್ಸಾಂಪಲ್ ಆಗಿ ರೆಡಿನಾ? ರೆಡಿ ಇದ್ದೀರಾ? ಕೈ ಎತ್ತಿ. आप देखना एक मास में रिजल्ट आएगी. अच्छा, बहुत बहुत विशेष याद प्यार. ನೀವು ನೋಡಿ 1 ತಿಂಗಳಲ್ಲಿ ರಿಸಲ್ಟ್ ಬರುತ್ತೆ.
ಯಾವಾಗ ನಿಮ್ಮ ಹಳೆ ಸ್ವಭಾವ ಸಂಸ್ಕಾರನ ಸಮಾಪ್ತಿ ಮಾಡ್ತೀರಿ, ಭಿನ್ನ ಭಿನ್ನ ಸ್ಥಾನ ಆಗಿದ್ರು ಒಂದಾಗಿರ್ತೀರಿ, ಅವಾಗ ನೋಡಿ 1 ತಿಂಗಳಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ. ಒಳ್ಳೇದು, ಬಹಳ ಬಹಳ ವಿಶೇಷ ಪ್ರೀತಿಯ ನೆನಪುಗಳು. वरदान संपूर्ण समर्पण की विधि द्वारा अपनेपन का अधिकार समाप्त करने वाले समान साथी भव. ಸಂಪೂರ್ಣ ಸಮರ್ಪಣೆಯ ವಿಧಿಯಿಂದ ತನ್ನತನದ ಅಧಿಕಾರವನ್ನ ಸಮಾಪ್ತಿ ಮಾಡೋರೆ ಸಮಾನ ಜೊತೆಗಾರ ಭವ. जो वायदा है साथ रहेंगे साथ चलेंगे साथ में राज्य करेंगे, इस वायदे को तभी निभा सकेंगे जब साथी के समान बनेंगे. ಏನ್ ವಾಯ್ದೆ ಇದೆ, ಪ್ರಾಮಿಸ್ ಇದೆ, ಬಾಬಾ ನಾವು ನಿಮ್ ಜೊತೆಯಾಗಿರ್ತೀವಿ, ಜೊತೆಯಲ್ಲೇ ನಡೀತೀವಿ, ಜೊತೆಯಲ್ಲೇ ರಾಜ್ಯ ಮಾಡ್ತೀವಿ ಅಂತ. ಈ ವಾಯ್ದೆನ ನೀವು ಅವಾಗ ನಿಭಾಯಿಸ್ಬೋದು ಯಾವಾಗ ನೀವು ಜೊತೆಗಾರನ ಸಮಾನ ಆಗ್ತೀರಿ. ಸಮಾನತೆ ಬರುತ್ತೆ ಸಮರ್ಪಣತೆಯಿಂದ. जब सब कुछ समर्पण कर दिया अपना व अन्य का अधिकार समाप्त हो जाता है. ಯಾವಾಗ ಎಲ್ಲನೂ ನೀವು ಸಮರ್ಪಣೆ ಮಾಡ್ಬಿಡ್ತೀರೋ ಆವಾಗ ತನ್ನದು ಅನ್ನೋ ಅಧಿಕಾರನೂ ಸಮಾಪ್ತಿ ಆಗುತ್ತೆ, ಎಲ್ಲ ಬಾಬೋರ್ದು. जब तक किसी का भी अधिकार है वो सर्व समर्पण में कमी है. ಯಾವಾಗ ಯಾರ್ದಾದ್ರೂ ಅಧಿಕಾರ ಮಾಡ್ತೀರಿ ಯಾರಾದ್ರೂ ಅಂದ್ರೆ ಅಲ್ಲಿ ಸರ್ವ ಸಮರ್ಪಣೆಯಲ್ಲಿ ಕೊರತೆ ಆಗುತ್ತೆ. ಸರ್ವ ಸಮರ್ಪಣೆ ಅಂದ್ರೆ ಸಮರ್ಪಣೆ. ಆ ಸರ್ವ ಸಮರ್ಪಣೆಯಲ್ಲಿ ಕೊರತೆ ಆಗೋದ್ರಿಂದನೇ ಸಮಾನ ಆಗಕ್ಕಾಗೋದಿಲ್ಲ. तो साथ रहने साथ उड़ने के लिए जल्दी जल्दी समान बने. ಜೊತೆಗಿರಕ್ಕೆ ಜೊತೆಯಲ್ಲೇ ಹಾರ್ಲಿಕ್ಕೆ ಬೇಗ ಬೇಗ ತಂದೆ ಸಮಾನರಾಗಿ. ಸಮಾನ ಆದ್ರೇನೆ ಸಮಾನರು ಜೊತೆಗಾರರು, ಅವರೇ ಜೊತೆಗೆ ಹೋಗಕ್ ಸಾಧ್ಯ. ಅದಕ್ಕೆ ಬೇಕು ಸಂಪೂರ್ಣ ಸಮರ್ಪಣೆ. ಯಾವಾಗ ಸಂಪೂರ್ಣ ಸಮರ್ಪಣೆ ಮಾಡೋ ವಿಧಿಯನ್ನ ಅನುಸರಿಸ್ತಿರೋ ಆವಾಗ ತನ್ನತನದ ಅಧಿಕಾರ ಸಮಾಪ್ತಿ ಆಗುತ್ತೆ. ಸ್ವಲ್ಪ ನನ್ನದು ಅನ್ನೋದು ಬಂದ್ರೂ ಸರ್ವ ಸಮರ್ಪಣೆಯಲ್ಲಿ ಕೊರತೆ ಆಗುತ್ತೆ, ಸಮಾನ ಆಗಕ್ಕೆ ಆಗೋದಿಲ್ಲ. स्लोगन अपने समय श्वास और संकल्प को सफल करना ही सफलता का आधार है. ತನ್ನ ಸಮಯ ಶ್ವಾಸ ಸಂಕಲ್ಪವನ್ನು ಸಫಲ ಮಾಡೋದೇ ಸಫಲತೆಗೆ ಆಧಾರ ಆಗಿದೆ. ಅವ್ಯಕ್ತ ಇಶಾರೆ ಯಾರು ಸರಳ ಸ್ವಭಾವದವರು ಉಸ್ಮೆ ಸಮೇಟ್ನೆ ಕಿ ಶಕ್ತಿ ಸ್ವತಃ ಹೋಗಿ, ಅವರಿಗೆ ಎಲ್ಲವನ್ನು ಸಂಕುಚಿತಗೊಳಿಸೋ ಶಕ್ತಿ ಸ್ವತಃ ಇರುತ್ತೆ. ಸರಳ ಸ್ವಭಾವದವರು ಸಭಿ ಕಾ ಸಹಯೋಗಿ ಅವ್ರ ಸ್ನೇಹಿ ಬಿ ಹೋಗ, ಎಲ್ಲರಿಗೂ ಸಹಯೋಗಿ ಮತ್ತೆ ಎಲ್ಲರಿಗೂ ಸ್ನೇಹಿ ಆಗಿರ್ತಾರೆ. ಹಾಗೂ ಎಷ್ಟು ಸರಳ ಸ್ವಭಾವದವರು ಅಷ್ಟು ಮಾಯೆನೂ ಅವರಿಗೆ ಅವ್ರ ಮುಂದೆ ಮಾಯೆನೂ ಕಮ್ಮಿ ಬರುತ್ತೆ. ಉತ್ನಾ ಮಾಯಾ ಕಮ್ ಸಾಮ್ನಾ ಕರೇಗಿ. ಸರಳ ಸ್ವಭಾವ ವಾಲೆ ಕಾ ವ್ಯರ್ಥ ಸಂಕಲ್ಪ ನೈ ಚಲ್ತಾ ಹೈ. ಸರಳ ಸ್ವಭಾವದವರಿಗೆ ವ್ಯರ್ಥ ಸಂಕಲ್ಪ ಬರೋದಿಲ್ಲ, ಅವರ ಸಮಯನೂ ವ್ಯರ್ಥವಾಗಿ ಹೋಗೋದಿಲ್ಲ. ಅವರ ಬುದ್ಧಿ ವಿಶಾಲ ಮತ್ತು ದೂರಾಂದೇಶಿಯಾಗಿರುತ್ತೆ. ಆದ್ದರಿಂದ ಉನ್ಕೆ ಹಾಗೆ ಕೋಯಿ ಬಿ ಸಮಸ್ಯೆ ಸಾಮ್ನಾ ನಹಿ ಕರ್ ಸಕ್ತಿ ಹೈ. ಅವ್ರಿಗೆ ಯಾವುದೇ ಸಮಸ್ಯೆ ಅವ್ರ ಮುಂದೆ ಬರೋದಿಲ್ಲ, ಅವರನ್ನ ಎದುರಿಸೋದಿಲ್ಲ. ಯಾರ್ದು ಸರಳ ಸ್ವಭಾವ ಇರುತ್ತೆ ಅವರಿಗೆ ಸಂಕುಚಿತಗೊಳಿಸೋ ಶಕ್ತಿ ಇರುತ್ತೆ. ಅಂದ್ರೆ ಎಲ್ಲವನ್ನು ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋ, ಇಂದ್ರಿಯ ಆಗ್ಲಿ ಮನ ಬುದ್ಧಿ ಸಂಸ್ಕಾರ ಆಗ್ಲಿ ಎಲ್ಲವೂ ಅವ್ರ ಕಂಟ್ರೋಲ್ ಅಲ್ಲಿ ಇರುತ್ತೆ. ಅದರಿಂದ ಮಾಯೆ ಅವ್ರ ಮುಂದೆ ಅವರನ್ನು ಎದುರಿಸೋದಿಲ್ಲ. ಅವ್ರಿಗೆ ವ್ಯರ್ಥ ಸಂಕಲ್ಪನೂ ನಡೆಯಲ್ಲ, ಸಮಯನೂ ವ್ಯರ್ಥವಾಗಿ ಹೋಗಲ್ಲ. ಅವ್ರ ಬುದ್ಧಿ ವಿಶಾಲವಾಗಿರುತ್ತೆ, ದೂರಾಂದೇಶಿಯಾಗಿರುತ್ತೆ. ಆದ್ದರಿಂದ ಯಾವುದೇ ಸಮಸ್ಯೆ ಅವರನ್ನ ಎದುರಿಸೋದಿಲ್ಲ. ವಿಶೇಷ ಸೂಚನೆ, ಈ ತಿಂಗಳ 3ನೇ ಭಾನುವಾರ ಇವತ್ತು ಯೋಗ ಅಭ್ಯಾಸಕ್ಕೆ. ಈ 3ನೇ ಭಾನುವಾರ ಎಲ್ಲ ಸಹೋದರ ಸಹೋದರಿಯರು ಸಂಘಟಿತ ರೂಪದಲ್ಲಿ ಒಂದು ಕಡೆ ಸಂಘಟಿತರಾಗಿ ಸಂಜೆ 6:30ಯಿಂದ 7:30 ತನ್ನ ಫರಿಷ್ಠ ಸ್ವರೂಪದಿಂದ ಅಲಿತಾ ಇರ್ತಕ್ಕಂಥ ದುಃಖಿ ಅಶಾಂತ ಆತ್ಮಗಳಿಗೆ ಸುಖ ಶಾಂತಿ ಪವಿತ್ರತೆಯ ಕಿರಣಗಳನ್ನ ಕೊಡ್ತಾ ಆಶ್ರಯದಾತ ಪರಮಾತ್ಮ ಬಾಬುವರ ಸ್ಮೃತಿ ತರಿಸ್ಕೊಡೋ ಸೇವೆ ಮಾಡಿ. ಎಲ್ಲ ದುಃಖಿ ಅಶಾಂತ ಅಲಿತಾ ಇರೋ ಆತ್ಮಗಳು ನೋಡಿ, ಸ್ಥೂಲವಾಗಿ ಅಲಿತಾ ಇರೋ ಆತ್ಮಗಳು ಇದ್ದಾರೆ,
ಸೂಕ್ಷ್ಮವಾಗಿ ಅಲ್ದಾಡ್ತಾ ಇರೋ ಆತ್ಮಗಳು ಇದ್ದಾರೆ. ಎಲ್ಲರಿಗೂ ಸುಖ, ಶಾಂತಿ, ಪವಿತ್ರತೆಯ ಕಿರಣಗಳನ್ನ ಕೊಟ್ಟು ಆಶ್ರಯದಾತ ಪರಮಾತ್ಮ ಬಾಬೋರ ಸ್ಮೃತಿಯನ್ನ ತಂದುಕೊಡೋ ಸೇವೆ ಮಾಡಿ. ಪರಿಸ್ಥಿತಿಯಂ ಅವ್ರ ಹಿ ಮಹಾವೀರ್ ಬನಾತಿ ಹೈ. ಅಂದ್ರೆ ಇದು ಸಕಾಶ ಕೊಡೋ ಪಾಯಿಂಟ್. ಇದು ಪರಿಸ್ಥಿತಿಗಳು ನಿಮ್ಮನ್ನ ಇನ್ನೂ ಮಹಾವೀರರನ್ನಾಗಿ ಮಾಡುತ್ತೆ. ಅನುಭವದ ಅಥಾರಿಟಿ ಹೆಚ್ಚುತ್ತೆ ಪರಿಸ್ಥಿತಿಗಳು ಬಂದಷ್ಟು. ಅಗರ್ ಏಕ್ ಬಾರ್ ಭಿ ಕಮ್ಜೋರಿ ಕೋ ಧಾರಣ ಕಿಯಾ ತೋ ಏಕ್ ಕಮ್ಜೋರಿ ಆನಾ ಮನ ಸಬ್ ಕಮ್ಜೋರಿಯಾ ಆನಾ. ಒಂದು ಸಲ ನೀವು ಬಲಹೀನತೆಗೆ ಅವಕಾಶ ಕೊಟ್ಟಿದ್ದಾದ್ರೆ ಒಂದು ಬಲಹೀನತೆ ಅನೇಕ ಬಲಹೀನತೆಗಳನ್ನ ತರುತ್ತೆ. ಒಂದು ಭೂತ ಬಂದ್ರೆ ಎಲ್ಲ ಭೂತನೂ ಬರುತ್ತೆ. चाहे विशेष रूप में कोई एक भूत हो, लेकिन छिपे हुए सब भूत आते हैं. इसलिए अभी भूतों से मुक्त बनो. ಒಂದು ಭೂತ ಬಲೆ ಯಾವುದಾದ್ರೂ ವಿಶೇಷ ರೂಪದ ಒಂದು ಭೂತನೇ ಇರ್ಬೋದು, ಇನ್ನು ಗುಪ್ತವಾಗಿ ಅಡಗಿ ಕುಳಿತಿರ್ತಕ್ಕಂಥ ಎಲ್ಲ ಭೂತಗಳು ಬರುತ್ತೆ. ಆದ್ದರಿಂದ ಎಲ್ಲ ಭೂತಗಳಿಂದ ಮುಕ್ತರಾಗಿ ಏನೇ ಪರಿಸ್ಥಿತಿ ಬರಲಿ, ಪರಿಸ್ಥಿತಿ ಬಂದಷ್ಟು ಮಹಾವೀರರಾಗ್ತೀರಿ. ಪರಿಸ್ಥಿತಿ ಬಂದಷ್ಟು ನಿಮ್ಮ ಅನುಭವದ ಅಥಾರಿಟಿ ಹೆಚ್ಚುತ್ತೆ. ಆದ್ರೆ ಒಂದು ಭೂತಕ್ಕೆ ವಶ ಆದ್ರೆ ಅನೇಕ ಭೂತ ನಿಮ್ಮನ್ನ ತನ್ನ ವಶ ಮಾಡ್ಕೊಳ್ಳುತ್ತೆ. ಆದ್ದರಿಂದ ಭೂತಗಳಿಂದ ಅಂದ್ರೆ ವಿಕಾರಗಳಿಂದ ನಿಮ್ಮನ್ನ ನೀವು ಮುಕ್ತಗೊಳಿಸ್ಕೊಳ್ಳಿ. ಓಂ ಶಾಂತಿ.